ತನ್ನ ನಿಜವಾದ ಇರುವಿನ ಬಗ್ಗೆ ಇದ್ದ ಅಜ್ಞಾನನ ಎಲ್ಲಾ ದುಃಖಕ್ಕೆ ಮೂಲ ಕಾರಣ. ಅದಕ್ಕೆ ಈ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ನಿರಂತರ ನಾವು ಪ್ರಯತ್ನ ಮಾಡಬೇಕು. ಅಜ್ಞಾನವನ್ನು ಕಳ್ಕೊಳ್ಳಿಲ್ಲ ಅಂದ್ರೆ ಕಾಯಂ ಹಂಗಾರೆ ದುಃಖ ಇರೋದು ನಮಗೆ. ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ದೂರ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನ ನಾವು ಮಾಡ್ಕೋಬೇಕಾಗೈತಿ. ಈ ಅಜ್ಞಾನ ಕಳ್ಕೊಳ್ಳುವಂತ ಪ್ರಯತ್ನ, ಅಧ್ಯಾಸ ನಿವಾರಣೆ ಅಂತಾರ ಅದಕ್ಕೆ. ಏನ್ ಎಲ್ಲಾ ದುಃಖಕ್ಕೆ ಮೂಲ ಕಾರಣ ನಮ್ಮ ಬಗ್ಗೆ ನಮಗೆ ಗೊತ್ತಿಲ್ಲದ್ದು. ನಾನು ಯಾರದೇನೋ ನನಗೆ ಗೊತ್ತಿಲ್ಲದಕ್ಕೆ ನಾ ಅಲ್ಲದನ್ನ ನಾನು ಅಂತ ಕೂಡ ದುಃಖ ಪಡ್ಲಿಕ್ಕೆ ಮಹಾತ್ಮರು ಎಚ್ಚರಗೊಳಿಸ್ತಾರ. ನಮ್ಮ ಇರುವ ನೀನ ಅಮೃತ ಸ್ವರೂಪದೀಪ ದೇವ್ರ ನೀನದಿ ಅನ್ನೋದನ್ನ ನೆನಪಿಗೆ ತಂದು ಕೊಡ್ತಾರ. ಹೆಂಗ ದೇವ್ರ ಅದೇನ್ರಿ, ನಮ್ಮಂತವ್ ಹೆಂಗಾಗ ನಾ ಇಂಥವ ಇದಾವ, ನಾವ ಇದ ಮನೆಯವ, ನಾ ಹೆಣ್ಣದನಿ ಗಂಡದೇನೆ ಅಂತ ಅಲ್ಲದನ್ನ ಅಜ್ಞಾನದಿಂದ ಅನ್ಯಥಾ ತಿಳುವಳಿಕೆ ಗಟ್ಟಿ ಹಾಕೊಂಡು ಕುಂತೈತಿ. ಅದಕ್ಕೆ ಈ ನಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನ ನಾವು ನಿವಾರಣೆ ಮಾಡ್ಕೊಳ್ಳೋದು ಒಂದೇ ನಮ್ಮ ಕೆಲಸ ಇದೆ. ಮನುಷ್ಯನ ಜನ್ಮಕ್ಕೆ ಬಂದದ್ದು ಉದ್ದೇಶನ ಇದು. 64 ಕಲೆಗಳಲ್ಲಿ ಪಾರಂಗತ ಆಗೈತೆ ಅಂದ್ರು ನಿಂದ ನಿನಗೆ ಗೊತ್ತಿರ್ಲಿಲ್ಲ ಅಂದ್ರೆ ಎಲ್ಲ ವ್ಯರ್ಥ. ಏನ್ ಎಷ್ಟು ನೀ ಶಾಣಿತನ ಪಡೆದೇನೆಂದ್ರು ಎಲ್ಲ ವ್ಯರ್ಥ. ನಿಂದು ನೀ ತಿಳಿಯಲಿಲ್ಲ ಅಂದ್ರೆ ತನ್ನ ಬಗ್ಗೆ ನಾರಾಯಿದ್ರೆ ಇರದಯ ಸುಖ ಇರದು ಒಂದು. ಸಿದ್ಧಿಗಳನ್ನು ಪಡಿಬಹುದು, ಅನಿಮಾದಿ ಸಿದ್ಧಿಗಳನ್ನು ಹಿಂಗದೆ ಅನಿಮಾದಿ ಸಿದ್ಧಿಗಳನ್ನು ಪೊಂದೆ ಪೇರ್ಮೆ ಲೋಕ ಡಂಗುರ ಮೆಣಸಿ ತನ್ನ ಬಗೆ ನಾರಾಯಿದ್ರೆ ನಿಂದ ನಿನಗೆ ಗೊತ್ತಿಲ್ಲ ಅಂದ್ರೆ ಏನು. ಅದಕ್ಕೆ ನಿನ್ನ ಬಗ್ಗೆ ಶ್ರವಣ ಎದರ ಸಂಬಂಧ ನಮ್ಮ ಬಗ್ಗೆ ಮಾಡಬೇಕಾಗೈತಿ. ಕೇಳು ಚಂದಾಗಿ, ನೀನು ಯಾರು, ನಿನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ಅನುಭವಗಳ ಮುಖಾಂತರ ಅದನ್ನ ಕೇಳುವುದು. ಆ ಕೇಳುವಿಕೆ ಬಲ ಅಭ್ಯಾಸ ಜೋರ ಆತಂದ್ರೆ ಮನನ ಕೇಳಿಸ್ತದೆ. ಕೇಳಿ 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 ಅದು ಗಟ್ಟಿ ಆತದ ಮನನ ಗಟ್ಟಿ ಆತದ ನಿಧಿಧ್ಯಾಸನ ಪರಿಪಕ್ವ ಆತದ. ನಿನಗೆ ಇದು ಅನುಭವ ಬರಕ್ಕೆ ಶುರು. ನಾವು ಅದನ್ನು ಮಾಡೋದಿಲ್ಲ. ಹಂಗೆ ಕಾಟಾಚಾರಕ್ಕಷ್ಟು ಓದಿ ಕೇಳಿ ಎದ್ದು ಹೋಗ್ಬಿಟ್ಟಿರ್ತಿ, ಮತ್ತೆ ಮೊದಲಿನ ಚಾಳ್ಯಾಗ ಹೋಗ್ಬಿಡ್ತಿ. ಅದಕ್ಕೆ ನಮಗೆ ಅನುಭವ ಬರುವಾಗ ಒಳಗೆ ಆಂತರಿಕವಾಗಿ ಎಡೆಬಿಡದೆ ಅಭ್ಯಾಸ ನಡಿಬೇಕಿದೆ. ಅನ್ಯದರ ಮೇಗಿನ ಆಸಕ್ತಿ ಎಲ್ಲ ತೆಗೆದು ಹಾಕಿ ಕೇವಲ ಇರುವಿನ ಅನುಸಂಧಾನದ ತೊಡಗುವಂತ ಉತ್ಕಟ ಇಚ್ಛಾ ಬೇಕು ನೋಡ್ರಿ, ಅಂದ್ರೆ ಕೆಲಸ ಆಕೈತಿ. ಮನಸ್ಸು ಹಿಂದಿನ ವಾಸನೆಗಳ ಮೂಲಕ ಎಳೆದಾಡ್ತೈತಿ. ನೋಡಿದ ಕೂಡಲೇ ಅತ್ತಾಗ ಹೋಗ್ಬಿಡ್ತೈತಿ. ಮತ್ತೆ ಚಟಕನ ಅದ. ಅಷ್ಟಾಂಗ ಯೋಗಗಳನ್ನು ಮಾಡಿ ಎಲ್ಲಾ ಸಿದ್ಧಿಗಳನ್ನು ಪಡೆಯಬಹುದು. ಎಲ್ಲ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನೂ ಪಡೆಯಬಹುದು. ಪರಂತು ತನ್ನ ಬಗ್ಗೆ ಇದ್ದ ಅಜ್ಞಾನ ಕಳ್ಕೊಳ್ಳೋದು ಬಹಳ ಕಠಿಣ. ನಾನು ಅಜ್ಞಾನಿ ಇದ್ದೇನೆ ಅನ್ನೋದು ಹೊಳೆದು ಮಾತ್ರ ಕಠಿಣ. ನಾನು ಅಜ್ಞಾನಿ ಇದ್ದೇನೆ ಅನ್ನೋದು ಯಾವ ಹೊಳಿತದ ಅವ ಅಜ್ಞಾನವನ್ನು ಕಳ್ಕೊಂಡ ಜ್ಞಾನವನ್ನು ಮಾಡ್ಕೋಬೇಕು, ಹೊಂದಬೇಕು ಅನ್ನುವಂಥ ಲವಲವಿಕೆ ಅವಾಗ ಹತ್ತದ. ನಾನ ಶಾಣೆ ಅಂತ ತಿಳ್ಕೊಂಡ್ಬಿಟ್ಟೆ. ನನ್ನಂಗ ಯಾವದ ನಾವು. ಎಲ್ಲಿ ತನಕ ತೃಷ್ಣ ಇರ್ತದ ನೋಡ್ರಿ, ಅಲ್ಲಿ ತನಕ ದರಿದ್ರ ನಾವು. ತೃಷ್ಣ ಅಂದ್ರೆ ಆಶಾ, ಜಗತ್ತಿನ ವಸ್ತುಗಳ ಬಗ್ಗೆ ಇಚ್ಛಾ ಇದ್ದವರೆಲ್ಲರೂ ದರಿದ್ರನ. ಏನೂ ಬೇಡಪ್ಪ ಈ ಜಗತ್ತಿನಿಂದ ನಾವು ಸೌಕಾರ. ನಮಗೆ ಯಾವ ಕೊರತೆನೂ ಇಲ್ಲ. ಇದು ಬೇಕನ್ನೋದ ಏನು ಸೊಕ್ಕರು ಮತ್ತು ಇನ್ನೂ ಬೇಕ, ಅಲ್ಲಿ ಏನೈತಿ ಇಲ್ಲಿ ಏನೈತಿ ಅದಿಲ್ಲ. ಅದು ನನಗ ಆಗ್ಲಿ, ಇದು ನನಗ ಆಗ್ಲಿ ಅದಿಲ್ಲ. ಎಲ್ಲ ನನ್ನ ಹೆಸರ್ಲೇನ ಆಗ್ಲಿ, ಹೌದಿಲ್ಲ. ನನಗೇನೂ ಆಗಬಾರ್ದು. ಇದು ಆಗೇನ್ ಮಾಡ ಹಾಳಾಗಿ ಹೋಗೋದನ್ನ ಮಾಡ್ಕೊಂಡೆ ಅಲ್ವ ನಿನ್ನ ಹೆಸರ್ಲೆ. ಐತೆ ಅದ, ನೀನ್ ಯಾರು ಮಾಡ್ಬೇಕಾಗಿಲ್ಲ. ಕೆಡ್ಲಾರ್ದಂತದ್ದು ಐತಿ ನೀನ ಅದ ಅದಿ. ಇನ್ನೇನೇನೇನೋ ಭ್ರಾಂತಿ ಆಗೈತಿ ನಿನಗೆ. ಅದನ್ನ ಹೊಂದಬೇಕು, ಇದನ್ನ ಹೊಂದಬೇಕು. ಬಿಡ ಹುಚ್ಚು ಬಿಡೋದು.
ಜಗತ್ತಿನಾಗ ಇನ್ನ ಅದನ್ನ ಮಾಡ್ಬೇಕು ಇದನ್ನ ಮಾಡ್ಬೇಕು ಅನ್ನೋ ಇದ್ರಾಗ ಬಂದೆಲ್ಲ ನಿನ್ನ ಜೀವನ ಎಲ್ಲ ಇದ್ರಾಗ ಹೋಗ್ತದೆ. ಈ ಭ್ರಾಂತಿ ನಾಶ ಮಾಡ್ಕೊ. ಅನ್ಯದರಿಂದ ಸುಖ ಸಿಗ್ತೈತೆ ಅನ್ನೋ ಸಂಬಂಧ ಅದರ ಪ್ರಾಪ್ತಿಗಾಗಿ ಏನೆಲ್ಲ ಕರ್ಮಗಳನ್ನು ಮಾಡ್ತಾನೆ. ಕರ್ಮಗಳನ್ನು ಮಾಡಿ ಅವನ್ನೆಲ್ಲ ತೋರ್ಪಿಸ್ಕೊಂಡ್ರೆ ನೆಮ್ಮದಿ ಸಿಕ್ಕತ್ತೆ ನಿಮ್ಗೆ. ಅವು ಕೆಟ್ಟ ಹೋಗೋಣಲ್ಲ. ಕರ್ಮದಿಂದ ಬಂದದ್ದು ಅವು ಕಾಯಿ ಮುಳಿತಾವನು ಕೆಟ್ಟ ಹೋಗೋಣ, ಕಾಲಾಂತರದಲ್ಲಿ ನಾಶ ಆಗಿ ಹೋಗೋಣ. ಅಂತ ಕೆಟ್ಟ ಹೋಗೋದನ್ನ ಅವಲಂಬನೆ ಮಾಡ್ಕೊಂಡು ಸುಖ ಹೊಂದವ ನೀನು. ಈಗ ಅವಲಂಬನೆ ಮಾಡಿ ಅಲ್ಲಿಗೆ ಇವು ಇದಕ್ಕಿದ್ದಂಗೆ ಇರ್ತಾವನು. ನೀ ಅವಲಂಬಿಸಿದ ವಸ್ತುಗಳು ಯಾವ ಇದಕ್ಕಿರ್ತಾವ ಇರೋದು ಕೆಟ್ಟ ಹೋಗೋ ನಾವು. ಅದ್ರ ಬಗ್ಗೆ ಅದ್ರ ಬಗ್ಗೆ ಆಸಕ್ತಿಯನ್ನು ತೆಗೆದು ಹಾಕ, ಅನಾಸಕ್ತಿಯನ್ನು ಹೊಂದ. ಧನಧಾನ್ಯ ಗಳಿಸಿ ಏನ್ ಮಾಡವ, ಲೌಕಿಕ ಮಾನ ಮರ್ಯಾದೆ ಗಳಿಸಿ ಏನ್ ಮಾಡವ. ಅವು ಇದಕ್ಕಿದ್ದಂಗೆ ಇರ್ತಾವ. ನಾವು ಈ ಜಗತ್ತಿನ ಯಾವುದೇ ವಿಷಯ ವಸ್ತುಗಳನ್ನು ಅವಲಂಬಿಸಿದ್ರು ಸುಧಾ ಅವು ನಮಗೆ ದುಃಖನ ಕೊಡ್ತಾವ. ಇದು ಹೊಳಿಬೇಕಲ್ಲ ನಮಗೆ. ಮತ್ತು ಅದನ್ನ ಬೇಕು ಇದನ್ನ ಬೇಕಂತ ಬರೇ ಅಜ್ಞಾನದ ಮತ್ತು ಅದರ ಬೆನ್ನ ಹತ್ತಿ ಸುಳ್ಳ ಕೇಳೈತಿ. ಅದ್ರ ಎಣೆ ಅದಾವ ಇದ್ರ ಕಡೆ ಲಕ್ ಕೊಡಕ್ ಹೋಗುದ್ರು, ಪೂರಡುವಂತ ಜಗತ್ತಿನ ಕಡೆ ಲಕ್ ಕೊಡಕ್ ಹೋಗುದ್ರು. ಯಾವಾಗಲೂ ಇದ್ದಂತಹ ಇರುವಿನ ಕಡೆ ಲಕ್ಷದ ಎಡೆಬಿಡದೆ ಅದರ ಕಡೆ ಲಕ್ಷ ಒಂದು ಯಾವಾಗಲೂ ಶಾಣೆ ಆದವ. ಮಹಾತ್ಮರಾದವರೆಲ್ಲ ನಾನು ಅಜ್ಞಾನಿ ಇದ್ದೇನೆ ಅನ್ನೋದು ಹೊಳದು ಅಜ್ಞಾನವನ್ನು ಕಳ್ಕೊಂಡು ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡು ಸುಖಿ ಆದ್ರು. ದುಃಖಿ ಆಗುದು ಬಹಳ ಹಗರದ, ಸುಖಿ ಆಗುದು ಬಹಳ ಕಠಿಣದ. ನೀವು ಏನ್ ಮಾಡ್ತೀರಿ ಅದು ನಿಮ್ಮ ಹಿಂಬಾಲಿ ಬರ್ತೈತಿ ನೋಡ್ರಿ. ಒಳ್ಳೇದು ಮಾಡಿದ್ರೆ ನಿಮಗೆ ಒಳ್ಳೇದಾಗಿತ್ತು, ಕೆಟ್ಟದನ್ನ ಮಾಡಿದ್ರೆ ನಿನಗೆ ಕೆಡಕಾಗ್ತೈತಿ. ಅವ್ರ ದುಷ್ಕೃತಿನ ಅವರನ್ನು ನಾಶ ಮಾಡ್ತದೆ, ಅವ್ರ ಸುಕೃತಿನ ಅವರನ್ನು ಪಾಲನೆ ಮಾಡ್ತದೆ. ಅದಕ್ಕೆ ಒಳ್ಳೇದನ್ನು ಮಾಡ್ರಿ ಅಂತ. ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಪಾಪ ಕೃತಿಗಳನ್ನು ಎಂದೂ ಮಾಡಕ್ ಹೋಗಬೇಡ ನೀನು. ಅಂತಃಕರಣ ಪರಿಶುದ್ಧಿ ಆಗದ ಹೊರತ ನಮ್ಗೆ ಆನಂದದ ಅನುಭವ ಬರುವುದೂ ಇಲ್ಲ. ಆನಂದ ಸೂತ್ರ ಹತ್ತಬೇಕು, ಆನಂದ ಸೂತ್ರ ಹತ್ತಬೇಕು ಅನ್ನೋ ಲವಲವಿಕೆ ಹತ್ತಿ ಅಂದ್ರೆ ಆನಂದ ಸೂತ್ರ ಹತ್ತಿ ಬಿಡ್ತದೆ ನೋಡ್ರಿ. ಉತ್ಕಟ ಇಚ್ಛಾ ಬೇಕು ಅದಕ್ಕೆ. ಉತ್ಕಟ ಇಚ್ಛಾ ಆಯ್ತು ಅಂದ್ರೆ ಪೂರ್ಣ ಅದ್ರ ಬಗ್ಗೆ ಉದಾಸೀನ ಆದಾಗ ಬರ್ತೈತೆ. ಅದು ಎಲ್ಲದರ ಬಗ್ಗೆ ಉದಾಸೀನ ಆದಾಗ ಅದು ಅನುಭವ ಬರ್ತೈತಿ. ನಮ್ಗಿನ್ನ ಒಳಗ ಆಸಕ್ತಿ ಎದುರಾಗಿದ್ದವಂಗೆ ಇದು ಏನು ಹತ್ತದ. ಈ ಲೋಕದ ಮತ್ತು ಪರಲೋಕದ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂಥ ಬುದ್ಧಿಗೆ ಪರಮಾರ್ಥ ಹತ್ತುದನ ಇಲ್ಲ. ಇನ್ನ ಇದ್ರಾಗ ಚಿದ್ದಬೇಕು, ಇದನ್ನ ಬಾಳೆ ಹೇಗೆ ಚಂದ ಮಾಡ್ಬೇಕನ್ನ ನಮ್ಗೆ ಏನ್ ತಿಳ್ಬೇಕು. ಬಾಳೆದಾಗ ಆಸಕ್ತಿ ಇದ್ದವಂಗೆ ಏನ್ ತಿಳ್ಬೇಕು. ಈ ಲೋಕದ ಬಾಳೆ ಆತಿ, ಪರಲೋಕದ ಬಾಳೆ ಯಾವ ನಮ್ಗೆ ದುಃಖ ಕೊಡ್ತಾವ, ಸುಖ ಶಾಂತಿಯನ್ನು ಕೊಡುದಿಲ್ಲ ಅನ್ನುವಂಥ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಅಂದಾಗ ಅದ್ರ ಬಗ್ಗೆ ಅನಾಸಕ್ತಿ ಬರ್ತೈತೆ ನಮ್ಗೆ. ಅನಾಸಕ್ತಿ ಯಾವಾಗ ಬರ್ತೈತಿ, ಅವಾಗ ಅದ ಯೋಗ. ಅನಾಸಕ್ತಿನ ಯೋಗ. ವಿವೇಕ ಇದ್ದಾಗ ಬರ್ತೈತೆ ಅದು ಅನಾಸಕ್ತಿ. ಎಲ್ಲದರ ಬಗ್ಗೆ ಉದಾಸೀನ ಭಾವ ಬರಬೇಕಾತಂದ್ರೆ ಅದರ ದೋಷ ದರ್ಶನ ಆದಾಗ ಬರ್ತೈತೆ ನಾವು. ಎಲ್ಲಿ ತನಕ ಈ ವಿಷಯ ದೋಷ ದರ್ಶನ ಆಗುದಿಲ್ಲ ಅಲ್ಲಿ ತನಕ ನಮಗಿದು ಸುಖರೂಪನ ಅನಿಸ್ತತಿ. ಬಾಳೆದಾಗ ದೋಷ ಕಂಡಾಗ ಅದರ ಬಗ್ಗೆ ಉದಾಸೀನ ಭಾವ ಬರ್ತೈತಿ, ಅದ್ರಾಗ ಏನೂ ಇಲ್ಲ ಬಿಡು ಅಂತ. ಅದರ ಆಸಕ್ತಿ ಎಲ್ಲ ಹೋಗ್ತೈತೆ. ಯಾಕೆ ಅದ್ರಾಗ ಆಸಕ್ತಿ? ಅಜ್ಞಾನದಿಂದ ಅವು ಸುಖ ಕೊಡ್ತಾವನು ಆಸಕ್ತಿ ಉಂಟಾಗಿತ್ತು. ಅದಕ್ಕೆ ಅದರ ಬಗ್ಗೆ ಇದ್ದಂಥ ಸರಿಯಾದ ತಿಳುವಳಿಕೆಯನ್ನು ಮಾಡ್ಕೊ.
ಅದ್ರ ಹಕ್ಕಿಕತಿ ಗೊತ್ತಿಲ್ಲಕ್ಕೂ ಪಸಿಗೆ ಬೀಳ್ತೀನಿ. ಮಿಂಚು ಕಂಡು ಕೂಡಲೇ ಮೋಹಕ್ಕೆ ಬೀಳ್ತೀವಿ ತಡೆಯಲಿಕ್ಕೆ. ಏನ್ ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನಿರಸನವಿಂತಿದೆಲ್ಲ. ಅದಕ್ಕೆ ಮನಸ್ಸಿಗೆ ಬುದ್ಧಿ ಹೇಳಿ ಬ್ಯಾಡ್ಲಿ ಮನಸ್ಸ, ಅದರ ವಿಷಯದ ಗೊಡವಿ ಕೈ ಬಿಡೋದನ್ನ ಹಿಂದಕ್ಕೆ ಸರಿ. ಎಷ್ಟೆಷ್ಟು ವಿಷಯದಿಂದ ನೀ ಹಿಂದಕ್ಕೆ ಸರಿತಿ ಅಷ್ಟಷ್ಟು ನಿನಗೆ ಹಿತ ಅದ ನೋಡಿ. ಎಷ್ಟೆಷ್ಟು ನೀ ಅದ್ರಾಗ ಇನ್ವಾಲ್ವ್ ಅಕ್ಕಿ, ಅದ್ರಾಗ ತೊಡಗ್ತಿ ಅಷ್ಟಷ್ಟು ದುಃಖನ ಅದ ನೀನು. ಏನ್ ಉತ್ಕಟ ಇಚ್ಛಾ ಬೇಕು, ಅದನ್ನ ಹೊಂದೇ ತೀರ್ಬೇಕನ್ನೋ ಉತ್ಕಟ ಇಚ್ಛಾ ಇತ್ತಂದ್ರೆ ಅನ್ಯ ಭಾವನೆಯನ್ನು ಬಂದು ಬಿಡುದಿಲ್ಲ. ಮನಸ್ಸಿನ ಪ್ರೇರಣೆ ಇಲ್ಲದೆ ಜ್ಞಾನೇಂದ್ರಿಯ ಚಟುವಟಿಕೆ ನಡೆಯುವುದೇ ಇಲ್ಲ. ರೂಢಿಗತ ಕರ್ಮೇಂದ್ರಿಯ ಚಟುವಟಿಕೆ ಅಷ್ಟೇ ನಡೀತಾವ. ಮನಸ್ಸಿನ ಪ್ರೇರಣೆ ಇಲ್ಲದೆ ಅವು ನಡೀತಾವ, ರೂಢಿಗತ ಚಟುವಟಿಕೆ ಕರ್ಮೇಂದ್ರಿಯ ಚಟುವಟಿಕೆ. ಅಭ್ಯಾಸ ದಶೆಯಲ್ಲಿ ನಿರಂತರ ಅಭ್ಯಾಸದಾಗ ಯಾವ ತೊಡಗಿರ್ತಾನ ಅವನಿಂದ ತನ್ನಿಂದ ತಾನ ಇಂದ್ರಿಯಗಳ ವ್ಯಾಪಾರ ಸಂಯಮಕ್ಕ ನೋಡ್ರಿ. ಇರುವಿನ ಕಡೆ ಎಲ್ಲ ಕೊಡಾಕೈತೆ ಅಂದ್ರೆ ಮನೋ ವ್ಯಾಪಾರ ಇಂದ್ರಿಯಗಳ ವ್ಯಾಪಾರ ಎಲ್ಲ ಬಂದ್ ಆಗ್ಬಿಡ್ತಾವ. ಏನ್ ಅವಾಗ ಇದ್ರ ಅನುಭವ ಬರಾಕ್ ಶುರು ಆಕೈತೆ. ಏನ್ ಇಲ್ಲಿಲ್ಲ ಅಂದ್ರೆ ಬರೀ ಮೊದ್ಲಿನ ಚಾಡಿನ ಅದ ವ್ಯಾಪಾರದಾಗ ಕಾಲ ಕಳೆದ. ಎಚ್ಚರ ಆದ್ಕೂಲೆ ಚಾಲು ಆಯ್ತು, ಬಾಗಲ್ ತೆಗೆದು ಎಲ್ಲ ವ್ಯಾಪಾರ. ಇದ್ರಾಗ ಬೇಡ, ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಒಂದಿಲ್ಲ ಒಂದು ಇಂದ್ರಿಯಗಳ ವ್ಯಾಪಾರ. ಏನ್ ಲಾಭ? ಕಣ್ಣಿನ ವ್ಯಾಪಾರ, ಕಿವಿ ವ್ಯಾಪಾರ, ಮೂಗಿನ ವ್ಯಾಪಾರ, ನಾಲಿಗೆ ವ್ಯಾಪಾರ, ಚರ್ಮದ ವ್ಯಾಪಾರ. ಸುಖ ಹೊಂದ್ಬೇಕಂತ ಮಾಡ್ತೀವಿ ಇವನ್ನೆಲ್ಲ, ಆದ್ರೆ ಅದರಿಂದ ಏನಾಗೈತೆ ನೋಡ್ಕೊ. ಇದ ವಾಸನ, ಇದ್ರಾಗ ಸುಖ ಸಿಗ್ತೈತೆ ಅನ್ನುವಂಥ ತಪ್ಪು ತಿಳುವಳಿಕೆ ಏನೈತೆಲ್ಲ, ನಮ್ಮನ್ನು ಇದು ಜನ್ಮ ಜನ್ಮಾಂತರ ತಿರ್ಲಿಕ್ಕೆ ಹಸ್ತದ ನೋಡಿ. ಏನ್ ನಿರಂತರ ಇದೇ ಬಂದೈತಿ ನಮ್ಮ ಜೀವನ ಎಲ್ಲ. ಎಲ್ಲೋ ಒಬ್ಬ ಪುಣ್ಯಾತ್ಮಗ ಹೊಳದ್ರೆ ಹೊಳಿಬೇಕಿರಲ್ಲ. ಏನ್ ನಾವು ಮಾಡಾಕತ್ತೀವಿ, ಅದರಿಂದ ಏನಾಕತಿ? ಅವ ಮಾಡಿದ್ದ ಮಾಡೋದು, ನೋಡಿದ್ದ ನೋಡೋದು, ಹೊಸಾದ ಏನೈತಿ ಹೇಳಿ. ಉಂಡುತ್ತದನೇ ಉಣ್ಣುತ್ತಾ, ಮೇಳವಿಸುತ್ತದನೇ ಮೇಳವಿಸುತ್ತಾ, ಅವ ಇಂದ್ರಿಯಗಳು, ಅವ ವಿಷಯ ವಸ್ತುಗಳು, ಅವ ಅದಾವೆಲ್ಲ ಹೊಸಾವ್ ಏನದಾವ ಹೇಳಿ ನೀವು. ಅವನು ಮಾಡಿ ಯಾರ್ಯಾರು ಎಷ್ಟೆಷ್ಟು ಸುಖಿಗಳಾಗಿರಿ. ಜಗತ್ತಿನ ಜನ ಎಲ್ಲ ಅದಕ್ಕಾಗಿ ಪಡ್ಕೋಬೇಕು. ವಿಶೇಷಂದ್ರೆ ವಿಷಯ ಭೋಗ, ಬಹಳಷ್ಟು ಗಳಿಸಿ ಬಹಳಷ್ಟು ಆರಾಮಿರಕೈತಿ. ಅದನ್ನ ಕೇಳ್ರಿ, ನಿಮ್ಮೂರ ದೊಡ್ಡ ದೊಡ್ಡ ಸಾಹುಕಾರು ಬಹಳಷ್ಟು ಇದಿದ್ದವ್ರು ಅದಾರಲ್ಲ, ಹೇಗ್ರಿ ಎಲ್ಲ ಗಳಿಸಿದವ್ರು, ಆರಾಮದನ್ನ ಕೇಳೋರು. ಅದಕ್ಕೂ ಆರಾಮಿಗೂ ಯಾವ ಸಂಬಂಧನೂ ಇಲ್ಲ. ಜಗತ್ತಿನ ವಿಷಯಾದಿಗಳ ಸಮೃದ್ಧಿಗೂ ಸಮಾಧಾನದಿಂದ ಇರ್ಲಿಕ್ಕೂ ಯಾವ ಸಂಬಂಧನೂ ಇಲ್ಲ. ಏನ್ ಇದ್ರೆ ನಾವು ಆರಾಮಿರ್ತೇವಂತ. ಬಹಳಷ್ಟು ಹೊಲ ಇದ್ರೆ, ಬಹಳ ದೊಡ್ಡ ನೌಕರಿ ಇದ್ರೆ, ರೊಕ್ಕ ರೂಪಾಯಿ ಇದ್ರೆ ಆರಾಮಿರ್ತೇವಂತ ನಾವು ತಿಳ್ಕೊಂಡಿವಿ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಏನ್ ಆರಾಮು ಬಾಹ್ಯ ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬಿಸಿಕೊಂಡು ಅದಿಲ್ಲ, ಸ್ವತಂತ್ರವಾಗಿ ಐತೆ ಅದು. ಏನ್ ಅದಕ್ಕೆ ಅದನ್ನ ಅವಲಂಬನೆ ಮಾಡುವ ಅವಶ್ಯಕತೆನೇ ಇಲ್ಲ. ಈ ಜಗತ್ತಿನ ಯಾವ ವಸ್ತುಗಳು ಅವಲಂಬನ ಮಾಡಲು ಆರಾಮರಾಗ್ಬೋದು. ಏನ್ ಸ್ವತಂತ್ರವಾಗಿ ಐತೆ ಅದು ಆರಾಮ, ರೆಡಿ ಇದ್ದದ್ದೈತೆ. ಅದು ಹೊಸದಾಗಿ ಏನಾರ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ. ಸದಾ ಸಿದ್ಧವಾಗಿರ್ತಕ್ಕಂಥದ್ದು ಸುಖ ಶಾಂತಿ ಅನ್ನುವಂಥದ್ದು ಎಲ್ಲಿ ಹೋಗಿಲ್ಲ. ಅದು ಕೆಡಲಾರ್ದಂತಹ ವಸ್ತು, ಅದು ಎಂದೂ ನಾಶ ಆಗುವಂಥದ್ದಲ್ಲ. ಏನ್ ನೀ ಏನು ತಿಳ್ಕೊಂಡೆ ಅಲ್ಲ, ವಿಷಯ ವಸ್ತುಗಳು ಇದಕ್ಕಿದ್ದಂಗೆ ಇರುದಿಲ್ಲ, ಅವು ಸುಖರೂಪ ಅಂತ ತಿಳ್ಕೊಂಡು ಕೆಟ್ಟ ಹೋಗುವಲ್ಲ. ಜಗತ್ತಿನ ಸಾಮಾನುಗಳೆಲ್ಲ ಇದಕ್ಕಿದ್ದಂಗೆ ಇರುವುದನ್ನೆಲ್ಲ ಕೆಟ್ಟ ಹೋಗ್ತಾವ. ಇದು ಹೊಳಿಬೇಕಲ್ಲ, ಈ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಜಗತ್ತಿನಾಗ ಏನು ಪ್ರಾಪ್ತ ಮಾಡ್ಕೊಂಡ್ರು ನಿನಗೆ ನೆಮ್ಮದಿ ಇಲ್ಲ. ಯಾಕೆ? ಅವು ಇದಕ್ಕಿದ್ದಂಗೆ ಇರೋದಿಲ್ಲ, ವಿಕಾರ ಆಗಿ ನಾಶ ಆಗಿ ಹೋಗ್ತಾವ. ಕೀಡನುಳ್ಳದೆಂದು ವಿಶ್ವ ವಿಷಯದಳು ಮಾಡಲು ಉದಾಸೀನವದೀಗಲೇ ಮಹಾವಿರತಿ ಅಂತ. ಆ ವಿಚಾರವಂತಿರ್ತಾನ, ಇವೆಲ್ಲ ಕೆಟ್ಟ ಹೋಗೋ ಬಿಡಲು ಇಚ್ಛಾ ಯಾಕೆ ಮಾಡ್ಬೇಕು ಅಂತ ಎಂದೂ ಮಾಡಕ್ ಹೋಗಲ್ಲ. ನಾವು ವಿವೇಕ ಇಲ್ಲದವ್ರಿಗೆ ಇವ ಸುಖರೂಪ ಅಂತ ಅನಿಸ್ತಾವ.
ಇವ ಸುಖ ಕೊಡ್ತಾವಂತ ಇವುಗಳ ಪ್ರಾಪ್ತಿಗಾಗಿ ಜನ್ಮ ಜನ್ಮಾಂತರ ತಿರ್ಗಾಕತ್ತೀವಿ ನಾವು. ಯಾರಿಗೆ ಹಿತ ಕೊಟ್ಟ ಹೇಳ್ರಿ? ಹ್ಮ್ ಎದರಿಂದ ಜಗತ್ತಿನಾಗ ಏನು ಪ್ರಾಪ್ತಿ ಮಾಡ್ಕೊಂಡ್ರು ನಿನಗೆ ನೆಮ್ಮದಿ ಇಲ್ಲ. ನಿನ್ನಿಂದಲೇ ನಿನಗೆ ಹಿತ ಐತಿ ಹೊರತು ಜಗತ್ತಿನ ಯಾವ ವಸ್ತುಗಳಿಂದನೂ ನಿನಗೆ ಹಿತ ಇಲ್ಲ. ದೂರ ಒಂದ ಅವಸ್ಥೆ ಒಳಗಿದ್ದದ್ದು ಮತ್ತೊಂದು ಅವಸ್ಥೆ ಒಳಗವಿಲ್ಲ. ಎಚ್ಚರಿಕೆ ಅಂದ ಬಾಳೆ ಕನಸಿನಾಗಿಲ್ಲ, ಕನಸಿನಿಂದ ಎಚ್ಚರಿಕೆ ಒಳಗಿಲ್ಲ, ಎಚ್ಚರಿಕೆ ಕನಸಿನ ನಿದ್ದೆ ಆಗಿಲ್ಲ. ಇಲ್ಲದ ನಿದ್ದ್ಯಾಗ ಆರಾಮಿದ್ನಿ ಅಂತೀಯಲ್ಲಿ ಅಲ್ಲಿ ನಿನ್ನ ಬಾಳೆ ಬದುಕು ಏನಾರು ಇತ್ತಾನ? ಆರಾಮಿರಾಕ್ ಬೇಕಾಗೈತೇನ್ರಿ ಇದು ಬಾಳೆ? ಸಂಕಟ ಹೊಂದಾಕ ಬೇಕಾಗೈತಿ ಅದು. ಯಾಕೆ ವಿಚಾರ ಮಾಡುದಿಲ್ಲ ನೀವು? ಈ ಬಾಳೆ ಹಿಡ್ಕೊಂಡು ಆರಾಮಿರಾಕಾಗೈತೇನ? ಇದು ಸಂಬಂಧ ತಪ್ಪಿಸ್ಕೊಂಡಾಗ ನೀ ಆರಾಮ. ದಿನನಿತ್ಯ ನಾವು ಇದನ್ನ ಅನುಭವ ಮಾಡ್ತೇವೆ. ಯಾವ ಇದರ ನೆನಪಿಲ್ಲ. ಎಲ್ಲ ಹಾರಿಗಿಡದು ಹೋದಾಗ ಆರಾಮಿನ ನೆನವನೇ ಆಗಿದ್ದೇವ. ಆರಾಮ್ ಇದ್ನಿರಿ ಅಂತ. ಇದ್ಯಾಗ ಬಾಳೆ ಇತ್ತೋ ಏನು ಹಾರಿಗಿಡದು ಹೋಗಿತ್ತೋ? ಹೋಗಿತ್ತಿಲ್ಲ. ಎಲ್ಲ ಅವಾಗ ಏನಿದ್ದೆ ಆರಾಮ್ ಇದ್ನಿರಿ ಅಂತ ನೆನಪು ಇದ್ದಿದ್ದಿಲ್ಲ. ಇದ್ರ ನೆನಪು ಬಂತು ಚಾಲುವಾತ್ ನೋಡ್ರಿ, ಸಂಕಟ ಚಾಲುವಾತ್. ನೆನಪು ಬರ್ದಂಗೆ ಮಾಡ್ಕೊ. ಎಂದೆಂದೆಂದೆಂದು ಇದ್ರ ನೆನಪು ಬರ್ದಂಗೆ ಮಾಡ್ಕೊ. ಮೂರು ಅವಸ್ಥೆಗಳ ಸಂಬಂಧವನ್ನ ತಪ್ಪಿಸ್ಕೋ. ಕಪಟದ ಅವಸ್ಥೆಗಳು ಮೋಸದ್ದು ಇವೆಲ್ಲ. ಕಪಟದ ಅವಸ್ಥೆಗಳನ್ನು ತೋರಲಿ ಅದೇ ಅಡಗಿಸು. ಇನ್ನೆಂದೆಂದು ಇದು ನೆನಪಿಗೆ ಬರ್ದಂಗೆ ಮಾಡ್ಕೋ. ಅವಾಗ ನಿನಗೆ ನಿಜದ ಎಚ್ಚರಕ್ಕೆ. ಅದಕ್ಕೆ 4ನೇ ಅವಸ್ಥೆ ಮಾಯಕ್ಕೆ ಆಗಲಿ ಸಮನಿಪುದು ಅಂತ ಅಭ್ಯಾಸದಾಗ ತೊಡಗಿದಾಗ ಬರ್ತದೆ ನಮ್ಗೆ. ಇವನ್ನೆಲ್ಲ ವಿಚಾರದಿಂದ ಸಂಬಂಧ ತಪ್ಪಿಸ್ಕೊಂತ ಹೋದಾಗ ಬಿಡಲಿಕ್ಕೆ ಬಾರದಂತ ವಸ್ತು ಯಾವ್ದತಿ ಅದ ನಾನು ಅನ್ನೋದು ಹೊಳಿತಿದ್ದೆ. ಕಳೆದು ಉಳಿದ ಉಳಿಮೆಯೇ ತಾನು. ಎಲ್ಲವನ್ನ ಬಿಟ್ಟು ತನ್ನ ತಾನು ಬಿಟ್ಟು ಇರಕ್ಕಾಗುದಿಲ್ಲ. ನಿನ್ನ ಬಿಟ್ಟು ನಿನಗೆ ಇರಕ್ಕಾಗೈತೆ ನೋಡು. ನೀ ಎಲ್ಲದನ್ನೆಲ್ಲ ಕೈ ಬಿಟ್ಟು ಎಷ್ಟೋ ಶರೀರಗಳಲ್ಲಿ ಬಿಟ್ಟು ಬಿಟ್ಟು ಬಂದಿ. ನೀ ಅಲ್ಲದ್ದು ಅವೆಲ್ಲ. ನಿನ್ನನ್ನು ಬಿಟ್ಟು ನಿನಗೆ ಇರಕ್ಕಾಗೈತೆ? ಯಾವಾಗಲೂ ಇದ್ದ ವಸ್ತು ನೀನು. ಇದ್ದ ವಸ್ತುವಿನ ಕಡೆ ಎಲ್ಲ ಕೊಡು. ಈಗಿದ್ದದ್ದು ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ನೀನು ಯಾವಾಗಲೂ ಇರುವಂತ ವಸ್ತು ನೀನು. ಅದಕ್ಕೆ ಅದ ಸುಖರೂಪ ಆದದ್ದು. ಯಾವಾಗಲೂ ಯಾವ್ದೈತಿ ಎಲ್ಲವನ್ನ ಅರಿತೈತಿ ಅದು ಸುಖರೂಪ ಆದದ್ದು. ಅರಿವಿಸ್ಕೊಳ್ಳೋದು ಯಾವುದೋ ಒಂದು ಸುಖರೂಪ ಅಲ್ಲ. ಅದು ಯಾರಿಗೂ ನೆಮ್ಮದಿಯನ್ನು ಕೊಡುವುದಿಲ್ಲ. ಜಡ ವಸ್ತು ಅದು. ಯಾವ್ದು ನಮ್ಮಿಂದ ಅರಿವಿಸ್ಕೊಳ್ತೈತಿ ಜಡ ಅಂತ ಯಾವ ತಿಳಿದು ಅದನ್ನು ಕೈ ಬಿಡ್ತಾನ ಶಾನ್ಯ. ಅರುವಲ್ಲದುದನು ಜಡವೆಂದು ಬಿಡುವಣಿ ಜಾಣರ ದೇವ ಅಂತ. ಇದು ಅರು ಏನೈತಲ್ಲ ಎಲ್ಲವನ್ನ ಅರಿತಕ್ಕಂಥದ್ದು, ಯಾವಾಗಲೂ ಇರ್ತಕ್ಕಂಥದ್ದು, ಅದು ಸುಖರೂಪವಾದದ್ದು. ಅದ ನಿನ್ನ ಸ್ವರೂಪ. ಅದ್ರ ಕಡೆ ಲಕ್ಷ ಕೊಡು. ಇವೆಲ್ಲ ಅರಿವಿಸ್ಗಳು ಜಡವಸ್ತುಗಳ ಕಡೆ ಲಕ್ಷ ಕೊಡೋದು ಕೈ ಬಿಡೋದು. ಜಡಭಾವಂ ನೀಗು ಅರುವ ತಾನಂತ ನಂಬು. ಸನ್ನುತಿ ತನಗೆ ಸಂಪನ್ನವಾದ ಅರಿವಿದು ನನ್ನಿ ಎಂದು ನಂಬಿದ ಯೋಗಿ ನಿನ್ನ ಮುನ್ನಿನ ಜಡಭಾವಂ ನೀಗು. ಜಡಭಾವ ಹಿಡ್ಕೊಂಡು ಕೂತಿದ್ದು ನಾನು ನನ್ನಿಂದ ಅರಿವಿಸ್ಗಳು ಎಲ್ಲವೂ ಜಡ ಅದಾವ. ಶರೀರ, ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಕೂಡ ಅವು ನಮ್ಮಿಂದ ಅರಿವಿಸ್ಕೊಳ್ತಾವ. ನಮಗೆ ವಿಷಯ ಅದಾವ. ಅವು ಜಡ ಅದಾವ ಅಂತ ತಿಳಿದ ಅದರ ಮ್ಯಾಗಿನ ಆಸಕ್ತಿಯನ್ನು ತೆಗೆದು ಹಾಕ. ಅರಿವು ಎಂದೂ ಅರಿವಿಸ್ಕೊಳ್ಳುವುದಿಲ್ಲ. ಎಲ್ಲವನ್ನು ಅರಿತಕ್ಕಂಥದ್ದು ಯಾವುದು ಎಲ್ಲದರ ಡುಬ್ಬವನ್ನು ತಿಳಿತೈತೋ ಎಲ್ಲವನ್ನು ಅರಿಯುವಂತಹದ್ದು ಅದ ನಿನ್ನ ಸ್ವರೂಪ. ಎಲ್ಲವನ್ನು ಬೆಳಗುವಂತಹದ್ದು. ಆದ್ರೆ ಅರಿವನ್ನ ಅರಿಲಿಕ್ಕೆ ಇನ್ನೊಂದು ಅರಿವು ಅನ್ಯವಾಗಿಲ್ಲ. ಇಲ್ಲ ಅರಿವಿಗೆ ಅನ್ಯವಾಗಿ ಅರಿವಿಸಿಕೊಳ್ಳಲಾರದೆಂದು ಊಹಿಪಣೆ ಜಾನರ ದೇವ ಅಂತ. ಅರಿವಿಸ್ಕೊಳ್ಳು ಎಲ್ಲ ಜಡ ಅದಾವು. ನೀ ಅರಿಯಾವ ನೀನು, ಅರಿವಿಸ್ಕೊಳ್ಳೋ ವಸ್ತು ನೀನು, ತಿಳಿಯಾವ ನೀನು, ತಿಳಿಸ್ಕೊಳ್ಳೋ ವಸ್ತು ನೀನು ಗಣ್ಯವಾಗಿರೋದು. ನೀ ಯಾರದೇನು ಬಿಟ್ಟಿ ಅರಿವ ನೀನು ಅನ್ನೋದನ್ನ ಮರೆತು ಬಿಟ್ಟಿ ಅರಿವಿಸ್ಕೊಳ್ಳೋದು ನಾನು ಅಂತ ಇದನ್ನ ಹಿಡ್ಕೊಂಡು ಕೂತಿ ಜಡಭಾವನೆಯನ್ನು ಬಿಡದು. ಜಡಭಾವನೆಯನ್ನು ಕೈ ಬಿಟ್ಟು ನಿನ್ನ ಭಾವದೊಳಗೆ ಅರಿವಿನ ಭಾವದೊಳಗೆ ನೆಲೆಯಾಗಿ ನಿಲ್ಲ. ಅನ್ಯ ಭಾವನೆಗಳೆಲ್ಲ ನಿನ್ನಲ್ಲಿ ಅರಿವಿನಲ್ಲಿ ಇಲ್ಲ. ಎಲ್ಲ ಎಲ್ಲಿದಾವು?
ಜಡದಲ್ಲಿ ಅದಾವ, ಮನಸ್ಸಿನಲ್ಲಿ ಅದಾವ. ಏನ್ ಅನ್ಯ ಕಲ್ಪನೆಗಳು, ಅನ್ಯ ಭಾವನೆಗಳು ಎಲ್ಲ ಜಡವಾದ ಮನಸ್ಸಿನಲ್ಲಿ ಅದಾವ. ನಿನ್ನಲ್ಲಿ ಇಲ್ಲ, ಇಲ್ಲ ಅರಿವಿನಲ್ಲಿ ಯಾವ ಅನ್ಯ ಭಾವನೆಗಳು ಇಲ್ಲ ಅಲ್ಲಿ. ಏನ್ ಏನಾರ ಮಾಡಿ ಸುಖ ಹೊಂದಬೇಕಂತ ಜಗತ್ತಿನ ಜನ ಎಲ್ಲ ಪ್ರಯತ್ನ ನಡೆಸ್ಯಾರ. ಇಲ್ಲಿ ತನಕ ಮಾಡ್ಕೊಂತ ಬಂದಿರಲ್ಲ, ಏನಾಗೈತಿ ನೋಡ್ಕೊಳ್ಳಿ. ಮಾಡಿದ್ದು ಏನ್ ಉಳ್ದೈತಿ ಹೇಳ್ರಿ? ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ವಿಷಯಗಳ ವಸ್ತುಗಳ ಪ್ರಾಪ್ತಿಗಾಗಿ ಏನೆಲ್ಲ ಏನು ಕೃತಿಗಳನ್ನ ಮಾಡ್ತಾನ. ಮಾಡಿದ ಮ್ಯಾಗ ಅದ್ರ ಫಲ ಉಣ್ಣಾಕ ಮತ್ತೆ ಬರಬೇಕಾಗೈತಿ. ಗೋಕರ್ಣ್ಯಾಗ ಹೋಗ್ತೇನ, ಅದು ಮಾಡಿದ್ದು ಯಾರ ಉಂಡ ತೀರ್ಸ್ಬೇಕನೇ ಅದನ್ನ. ವಿಷಯಗಳ ಪ್ರಾಪ್ತಿಗಾಗಿ ಏನು ಕರ್ಮಗಳನ್ನ ಮಾಡಾಕತ್ತಿಯಲ್ಲ, ನಾಳೆ ಅದರ ಫಲ ಉಣ್ಣಾಕ ಜನ್ಮ ಜನ್ಮಾಂತರ ತಿರುಗಬೇಕಾಗತ್ತೆ ನಾವು. ಏನ್ ಇವು ಸುಖ ಕೊಡ್ತಾವಂತ ಅವುಗಳ ವಿಷಯಗಳ ವಸ್ತುಗಳ ಪ್ರಾಪ್ತಿಗಾಗಿ ಕರ್ಮಗಳನ್ನ ಮಾಡ್ತಾನ. ಮಾಡಿದ ಮ್ಯಾಗ ಅದರ ಫಲ ಉಣ್ಣಾಕ ಬರಬೇಕಾಗತ್ತೆ. ಕರ್ಮದ ಗತಿ ಬಹಳ ಗಹನವಾದದ್ದದರೆ. ಕರ್ಮನು ಗಹನ ಗತಿ ಅಂತ. ಯಾವುದೇ ಕರ್ಮ ಇರಲಿ ನಮಗ ಅದು ಅನಿತ್ಯವಾದದ್ದು ಮತ್ತು ದುಃಖವನ್ನು ಕೊಡ್ತದೆ. ಚಲೋ ಕರ್ಮ ಇರಲಿ, ಕೆಟ್ಟ ಕರ್ಮ ಇರಲಿ, ಅದು ಜನ್ಮಕ್ಕೆ ಹಾಕೋದು ನಾವು. ಏನ್ ಜನ್ಮ ಜನ್ಮಾಂತರ ತಿರ್ಗಾಕಸ್ತೈತೆ. ಅದಕ್ಕೆ ಕರ್ಮ ಜಾಲದಾಗ ಬೀಳ್ಬೇಡ ಅಂದರು. ಇದರಿಂದ ಪಾರಾಗುದ ಮುಕ್ತಿ. ಕರ್ಮ ಜಾಲದಿಂದ ನಾವು ಪಾರಾಗಬೇಕಾಗೈತಿ. ಅದಕ್ಕೆ ಜ್ಞಾನವನ್ನು ನಂಬು ಜ್ಞಾನವನ್ನು ಹಂಬಲಿಸಿದರು ಮುಕ್ತಿ ಎಂಬೈಸಿ ಕರ್ಮವೆಂಬ ಜಾಲದಳು ಸಿಲುಕಿ ನೀನು ಅಂತ. ಈ ಕರ್ಮದ ಜಾಲದಾಗ ಬಿದ್ದ ಅಂದ್ರೆ ಇದರಿಂದ ಕಡೆಕಾಗೋದು ಬಹಳ ಕಠಿಣ. ಏನ್ ನಿನ್ನ ನಿಜವನ್ನ ನೀ ತಿಳ್ಕೊಳ್ಳೋ ಮಟ ಇದು ಕರ್ಮದ ಕಾಟ ತಪ್ಪೋದನೇ ಇಲ್ಲ. ಅದಕ್ಕೆ ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ತಮ್ಮ ನಿಜದ ಎಚ್ಚರಿಕೆಯನ್ನು ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡ್ಬೇಕಾಗಿತ್ತು. ಮಹಾತ್ಮರು ಎಚ್ಚರಗೊಳಿಸ್ಕೊಂತ ಬಂದಾರೆ. ನಮ್ಮ ನಿಜವಾದ ಇರುವಿನ ಬಗ್ಗೆ, ಅದರ ಬಗ್ಗೆ ಹೇಳುವುದು ಕೇಳುವುದು ನಿರಂತರ ನಡಿಬೇಕು ನಾವು, ಎಡೆಬಿಡದೆ. ತನ್ನ ತಾನು ಎಡೆಬಿಡದೆ ಅರಿಯಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವನ್ನು. ಅಭ್ಯಾಸ ಬಹಳ ಜೋರಾಗಬೇಕದು ಆಂತರಿಕವಾಗಿ. ಅಂದಾಗ ಇದರ ಕರ್ಮದ ಕಾಟ ತಪ್ಪಿಸ್ಕೊಳಕ್ ಬರ್ತೈತಿ. ನಿಜದ ಎಚ್ಚರಿಕೆಯನ್ನು ಹೊಂದಕ್ ಬರ್ತೈತಿ. ಅದಕ್ಕೆ ಮುಕ್ತಿ ಅಂತಾರ. ನಮ್ಮ ನಿಜದ ಎಚ್ಚರಿಕೆಯನ್ನು ನಾವು ಮಾಡ್ಕೋದ ಮುಕ್ತಿ. ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ನಾವು ಅಲ್ಲದನ್ನ ನಾವು ಅಂತ ತಿಳ್ಕೊಂಡು ಏನಾರ ಮಾಡ್ಕೊಂತ ಜನ್ಮ ಜನ್ಮಾಂತರ ತಿರ್ಗಾಕತ್ತೇವೆ ನಾವೆಲ್ಲ. ಯಾರು ನಮಗೆ ಎಚ್ಚರಗೊಳಿಸೋರು? ನಿನ್ನ ನಿಜದ ಎಚ್ಚರಿಕೆಯನ್ನ ನೀನ ಪ್ರಯತ್ನ ಪೂರ್ವಕವಾಗಿ ಅಭ್ಯಾಸ ಮಾಡಿ ಅದನ್ನು ಹೊಂದುತ್ತದೆ. ಏನ್ ಸ್ವತಃ ನೀ ವಿಚಾರ ಮಾಡ್ಲಿಲ್ಲ ಅಂದ್ರೆ ಬರೀ ಇನ್ನೊಬ್ಬರು ಹೇಳಿಕೆ ಕೇಳಿಕೆ ಮೇಲೆ ಹೊಂದಾಗ ಆಗುದಿಲ್ಲ. ಸ್ವಂತ ಪ್ರಜ್ಞೆ ಬೇಕಾದ್ರೆ ಸ್ವತಃ ನೀನ ಇದಕ್ಕೆ ಪ್ರಯತ್ನ ಮಾಡಿ ನಿನ್ನ ಬಗ್ಗೆ ಇದ್ದ ಜ್ಞಾನ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡು. ನಾ ಶಾಣೆ ಅಂತ ತಿಳ್ಕೊಂಡೇವು ನಾವು, ಇದನ್ನ ನಾನು ನನ್ನದು ಅಂತ ತಿಳ್ಕೊಂಡು. ಈ ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯದಿಂದ ಸುಖ ಹೊಂದಿದವ್ರು ಯಾರದಾರೆ? ಇದರಾಗ ಬಿದ್ದು ಹೊಳೆಯಾಡ್ಲಿಕ್ಕತ್ತೀನಿ. ಎಷ್ಟು ಜನ್ಮ ಆಗ್ತದೆ. ಅಜ್ಞಾನ ಮತ್ತು ಅಜ್ಞಾನದ ಕಾರ್ಯ ಇದೆಲ್ಲ ಜಗತ್ತೆಲ್ಲ ಅಜ್ಞಾನದೊಳಗಿನ ವ್ಯವಹಾರ ಇದೆ. ಏನ್ ಜ್ಞಾನದಲ್ಲಿ ಯಾವ ಜಗತ್ತು ಇಲ್ಲ, ಯಾವ ವ್ಯವಹಾರನೂ ಇಲ್ಲ ಅಲ್ಲಿ ಅಂತ. ಏನ್ ಪೂರ್ಣ ಅಜ್ಞಾನದೊಳಗ ಇದಿಲ್ಲ, ಪೂರ್ಣ ಜ್ಞಾನದೊಳಗೂ ಇದಿಲ್ಲ. ಜಗತ್ತೆಲ್ಲ ಅರುಚಿನೊಳಗದ ಇದು. ಪೂರ್ಣ ಅಜ್ಞಾನ ಅಂದ್ರೆ ನಿದ್ದೆ ಇಲ್ಲ. ಅದು ಐತೇನ ಜಗತ್ತಲ್ಲಿ? ಇಲ್ಲ ಇಲ್ಲ. ಪೂರ್ಣ ಜ್ಞಾನದ ಸಮಾಧಿ ಸ್ಥಿತಿಯೊಳಗೂ ಇಲ್ಲ. ಎಲ್ಲ ಅರುಚಿನೊಳಗೆ ತೋರ್ತದೆ ಇದು ಜಗತ್ತಂತ. ಇದು ಇದ್ದದ್ದ ಜರಾಗಿದ್ರೆ ಇದನ್ನು ಯಾವುದೇ ಜ್ಞಾನದಿಂದ ತೆಗೆದು ಹಾಕಿದ್ದಿಲ್ಲ. ತಿಳಿದವರೆಲ್ಲ ತೆಗೆದು ಹಾಕಿದ್ರಿಲ್ಲ, ಈ ಅಜ್ಞಾನವನ್ನ ಕಳ್ಕೊಂಡು ಸುಖ ಹೊಂದಿದ್ರು ಅವರು. ಇನ್ನುಳಿದ ಜೀವಿಗಳಿಗೆ ಅದರ ಮಾರ್ಗದರ್ಶನ ಮಾಡ್ಕೊಂತ ಬಂದ್ರು. ಮೊದಲು ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊ.
ತಪ್ಪು ತಿಳುವಳಿಕೆ ಒಳಗೆ ಎಲ್ಲ ನೀನು ದುಃಖ ಪಡ್ಲಿಕ್ಕತ್ತಿ. ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದನು. ನೀ ಏನಿದೆ ಅದನ್ನು ಬಿಟ್ಟು ಅಲ್ಲದ ನೀನಂತ ತಪ್ಪು ತಿಳುವಳಿಕೆ ಒಳಗೆ ಏನಕ್ಕೆ ಏನಾರ ಮಾಡ್ಕೊಂತ ತಿರ್ಗಾಕತ್ತೀನಿ. ಹಿಂಗೆ ಮಹಾತ್ಮರು ಎಚ್ಚರಗೊಳಿಸ್ತಾರ, ಅದ್ರ ಕಡೆ ಲಕ್ಷ್ಯ ಎಲ್ಲಿ ಐತಿ? ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಬೇಕಲ್ಲ. ನಮ್ಮನ್ನು ಯಾರು ನಂಬಿರಿ ನೀವು ಅಂತಿದ್ರ ಅಜ್ಜ. ನಮ್ಮನ್ನು ನಂಬಿದ್ರಿ ಅಂದ್ರೆ ನಿಮ್ಮ ಗಂಟ ಎಬ್ಬಿಸ್ತೇವೆ ನಾವು ಅಂತ. ಗಂಟೆ ಅಂದ್ರೆ ವಾಸನಾ ಗ್ರಂಥಿ ಪೂರ್ಣ ನಾಶ ಆಗಬೇಕು. ಮಹಾತ್ಮರು ಹೇಳಿದಂಥ ಇರುವಿನ ಕಡೆ ಲಕ್ ಕೊಟ್ಟ ಅದರ ಅಭ್ಯಾಸವನ್ನು ಮಾಡ್ಲಿಕ್ಕೆ ಹತ್ತಿದ್ರೆ ವಾಸನೆಗಳು ತನ್ನಿಂದ ತಾನ ಕ್ಷೀಣಕೋಂತ ಹೋಗ್ತಾವ. ಇವ ಭೋಗ ವಾಸನೆಗಳು, 5 ಇಂದ್ರಿಯಗಳ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕನ್ನೋ ವಾಸನೆಗಳು ಜನ್ಮಾಂತರ ಅವೆಲ್ಲ ಗಟ್ಟಿ ಹಾಕೊಂಡ್ಕೊತ ಪೂರ್ಣ ಅವನ್ನ ನಾಶ ಮಾಡ್ಕೊ. ಭೋಗ ವಾಸನೆಗಳು ಯಾವಾಗ ಕ್ಷಯ ಆಕ್ಕವ, ನಾಶ ಆಕ್ಕವ, ಅವಾಗ ನಿನ್ನ ಇರುವಿನ ಎಚ್ಚರ ನಿನಗೈತಿ ನೋಡ್ರಿ. ಇಲ್ಲ ಅಂದ್ರೆ ಈ ವಾಸನಾದ ಬೆನ್ನ ಹತ್ತಿ ತಿರುಗು ಪಾಳೆ ಹಂಗ ನಡೆದು ಬಿಟ್ಟದ ಜನ್ಮಾಂತರ. ಏನ್ ತೀಕಾಕಸ್ತಾವ ವಾಸನೆಗಳು, ಏನದಾವ ಭೋಗ ವಾಸನೆಗಳು ತೀಕಾಕಸ್ತಾವ ನಿನ್ನ. ಸತ್ಪುರುಷರ ಸಮಾಗಮದಿಂದ ವಿಕಾಸವನ್ನು ಪ್ರಾಪ್ತ ಮಾಡಿಕೊಂಡ ತನ್ನ ಬುದ್ಧಿರೂಪ ಪುರುಷಾರ್ಥ ದ್ವಾರವಾಗಿ ಪುರುಷನಿಗೆ ತತ್ವಜ್ಞಾನದ ಪ್ರಾಪ್ತಿಯಾಗುವುದು. ಹೌದು, ಮಹಾತ್ಮರ ಸಂಘದಿಂದ ನಿರಂತರ ಪ್ರಯತ್ನ ಮಾಡಿ ಅದನ್ನು ತಿಳ್ಕೋಬೇಕನ್ನೋವಾಗ ಆಕೈತಿ. ಇದು ಇಹ ಮತ್ತು ಪರಲೋಕ ವ್ಯವಹಾರ ಏನದ, ಈ ಪ್ರಾಣಿಗಳಿಗೆ ಮಹಾವ್ಯಾಧಿ ಇದೆ. ಈ ವ್ಯಾಧಿಯಿಂದ ಪ್ರಾಣಿಯು ಘೋರ ದುಃಖವನ್ನು ಅನುಭವಿಸುವ. ಈ ಲೋಕದ ಭೋಗಾದಿಗಳು ಸುಖ ಕೊಡ್ತಾವ, ಇನ್ನು ಪರಲೋಕದ ಭೋಗಾದಿಗಳು ಸುಖ ಕೊಡ್ತಾವ ಅನ್ನೋ ಸಂಬಂಧ ಏನು ಕರ್ಮಗಳನ್ನು ಮಾಡ್ತಾನ. ಆಸಕ್ತಿಯಿಂದ ಮಾಡ್ತಾನಿಲ್ಲ. ಈ ಲೋಕದ ಭೋಗಾದಿಗಳು ಪರಲೋಕದ ಭೋಗ ಹೆಚ್ಚಿನ ಅವರಿಂದ ಸುಖ ಹೊಂದಬೇಕನ್ನುವಂಥ ಆಶಯ ಏನೈತಲ್ಲ, ನಿನ್ನನ್ನು ಏನ್ ಮಾಡ್ತೈತಿ? ಜನ್ಮಾಂತರ ತಿರ್ಗಾಕ್ತದೆ. ಜ್ಞಾನ ಆಗುವುದೇನೇ ಇಲ್ಲ ಅವನು. ಈ ಇಹಲೋಕ ಮತ್ತು ಪರಲೋಕದ ಭೋಗಾದಿಗಳಲ್ಲಿ ಆಸಕ್ತಿ ಇದ್ದಂತ ಬುದ್ಧಿಗೆ ಜ್ಞಾನ ಆಗುವುದಿಲ್ಲ, ಅನುಭವ ಬರೋದನ್ನ ಇಲ್ಲ. ಇಂತಹ ಬುದ್ಧಿಗೆ ಪರಮಾರ್ಥ ಹತ್ತೋದಿಲ್ಲ ಅಂದ್ರೆ ಅದಕ್ಕೆ ತೆಗೆದೊಯ್ಯದನು. ಈ ಲೋಕದ ಭೋಗಾದಿಗಳು ಎಲ್ಲ ಅನಿತ್ಯ ಅದಾವ, ದುಃಖ ರೂಪಿ ಅದಾವ ಅನ್ನೋದು. ಪರಲೋಕದ ಭೋಗಾದಿಗಳು ಅವು ಹಿಂಗ ಏನ್ ಅವು ಉಳಿದಿಲ್ಲ. ಪುಣ್ಯ ಮಾಡಿ ಉಡ್ನೆ ಇರು ಮಠ ಅಷ್ಟ, ಕೈಯನ್ ರೊಕ್ಕ ಇರು ಮಠ ಚೈನಿ ಹೊಡೆದಂಗ. ಕ್ಷೀಣೆ ಪುಣ್ಯ ಮೃತ್ಯು ಲೋಕ ಮಿಷಂತಿ ಅಂತ. ಪುಣ್ಯ ತೀರಿದ ಮ್ಯಾಗ ಮತ್ತು ಬರುದ ನನಗೆ ಮತ್ತೆ ಲೋಕಕ್ಕೆ ಬರಬೇಕಾಗೈತಿ. ಹುಟ್ಟಿ ಮತ್ತೆ ಇಲ್ಲಿ ಬರಬೇಕು. ಏನ್ ಅದಕ್ಕೆ ಜ್ಞಾನವನ್ನು ಮಾಡ್ಕೊ. ಎಂದೆಂದೆಂದೆಂದು ನೀವು ಬರ್ದಂಗ ಮಾಡ್ಕೊ. ಎದಕ್ಕೆ ಬಂದಿ ಮರ ಇಲ್ಲಿ ಅನುಲಿ ಹೊಂದಾಕ? ಇದು ನೀನು ಹೇಳ್ಕೊಂಬರ ಕಾರಣ ಏನು ಅಂದ್ರೆ ರಾಗ, ಪ್ರೀತಿ, ವಿಷಯಗಳ ಮ್ಯಾಗಿನ ಪ್ರೀತಿ ಹುಟ್ಟಕ್ಕಸ್ತೈತೆ. ಇದರಿಂದ ಬಿಡುಗಡೆ ಆಗ್ಬೇಕನ್ನೋಂಗಿದ್ರೆ ಅದ್ರ ಮ್ಯಾಗಿನ ಪ್ರೀತಿ ರಾಗವನ್ನ ಕಳ್ಕೋ. ರಾಗ ಕಳ್ಕೊಂಡೆ ಅಂದ್ರೆ ಅಲ್ಲಿ ದ್ವೇಷನೇ ಉಂಟಾಗುದಿಲ್ಲ. ರಾಗ ಇತ್ತಂದ್ರೆ ದ್ವೇಷ, ಹೌದಿಲ್ಲ? ರಾಗದ ಮೂಲಕನೂ ಕರ್ಮ ಚಲೋಕಾವು, ದ್ವೇಷದ ಮೂಲಕನೂ ಎಂಥ ಕರ್ಮಗಳನ್ನು ಚಲೋ ಮಾಡ. ದ್ವೇಷದಿಂದ ಎಂಥ ಕರ್ಮ ಮಾಡ್ತೀವಿ, ಪಾಪ ಕೃತಿಗಳು ಜರುಗ್ತಾವಿಲ್ಲ. ಸಿಟ್ಟು ಬಂತಂದ್ರೆ ಎಂತೆಂಥ ಮಾತು, ಎಂತೆಂಥ ಕೃತಿಗಳು ಬರ್ತಾವ. ನಿನ್ನ ಪ್ರೀತಿ ವಸ್ತುವಿಗೆ ಯಾರು ಅಡ್ಡಿಯನ್ನು ನೋಟ್ ಮಾಡಿದ್ಕೂಲೆ ಸಿಟ್ಟು ಬರ್ತದೆ. ಸಿಟ್ಟು ಬಂದ ಕೂಲೆ ಬೇಯಾಕ ಶುರು ಮಾಡ್ತೀವಿ, ಕಡಿಯಾಕ ಶುರು, ಹಿಂಸಾ ಕೊಡ್ತೀವಿ. ಅದನ್ನ ಮಾಡಿದಿಂದ, ಕರ್ಮಗಳನ್ನು ಮಾಡಿದಿಂದ ಅದ್ರ ಫಲ ಉಣ್ಣಾಕ ಜನ್ಮ ತಾಳಬೇಕಾಗೈತೆ. ಏನ್ ಅದಕ್ಕೆ ಎದರಾಗೂ ರಾಗ ಇಲ್ಲ, ದ್ವೇಷ ಇಲ್ಲ. ರಾಗ ದ್ವೇಷಗಳನ್ನೆಲ್ಲ ಕಳ್ಕೊಂಡಾಗ ಏನಾರ ಮಾಡಬೇಕು, ಹೊಂದಬೇಕು ಅನ್ನೋದು ಏನೂ ಉಳಿತಲ್ಲ ನೀನು. ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲಬೇಕನ್ನುವಂಗಿದ್ರೆ ಇವು ರಾಗ ದ್ವೇಷಗಳನ್ನ ಹೊಡೆದಾಕ ವಿಚಾರದಿಂದ. ಈ ಶರೀರ ನೆಟ್ಟಗೆ ಇಟ್ಕೊಂಡು ಇನ್ನ ಸುಖ ಹೊಂದ್ಬೇಕನ್ನೋ ಪ್ರಯತ್ನ ನಡೆಸ್ಯಾನು. ಎಷ್ಟು ದಿನ ಇಟ್ಕೊಂಡ್ಕೊಂಡ್ರು ನಮಗೆ ಶರೀರ ನೆಟ್ಟಗೆ ಇರ್ತೈತೇನೆ? ಇದು ನೆಟ್ಟಗೆ ಇದ್ದಾಗ ಉಂಡದ್ದಾರ ಎಲ್ಲಿ ಇಟ್ಟಂಗಾರಂದ್ರೆ
ಎಲ್ಲಿಟ್ಟಿಪ್ಪ? ಒಳ್ಳೆ ನೆಟ್ಟಗೆ ಇದ್ದಾಗ ಎಲ್ಲಾ ತರದ ಅನುಕೂಲ ಇದ್ದಾಗ ಉಂಡದ್ದು ಎಲ್ಲಿ ಇಟ್ಟೆ? ಏನು ಉಳಿಯಲಿಲ್ಲ. ಉಂಡದ್ದೆಲ್ಲ ಎಲ್ಲಿ ಬುರ್ರು ಖುಷಿ ಆಗುವತ್ತು, ತೋರೆಡೆಗೆ ಹೋಗ್ಬಿಡ್ತಿಲ್ಲ. ಇದು ಕೆಡಬಾರ್ದು, ಹಿಂಗ ಇಟ್ಕೋಬೇಕು ಅನ್ನೋದು ಎಲ್ಲರದು ಐತಿ. ಇದನ್ನ ಕೆಡದಂಗೆ ಇಟ್ಕೊಳಕತ್ತೇನ್ರಿ? ಕೆಟ್ಟ ಹೋಗುವಂತ ವಸ್ತು ಇದೆಲ್ಲ, ಕೆಟ್ಕೋಂತ ಹೋಗುದ ಗೊತ್ತಾಗಲಂಗ ವಿಕಾರಕ್ಕೋಂತ ಹೊಂಟಕ. ಭೋಗಲಾಲಸ ಏನೈತಿಲ್ಲ ಪೂರ್ಣ ತ್ಯಾಗ ಮಾಡಿದಾಗ ನಿನಗೆ ಇದ್ರ ಕಡೆ ಲಕ್ಷ ಕೊಡಕ್ ಬರ್ತೈತಿ ನೋಡ್ರಿ. ಭೋಗಗಳ ತ್ಯಾಗವೇ ಮೋಕ್ಷ ಮಾರ್ಗದ ಪ್ರಥಮ ಸೋಪಾನವಾಗಿದೆ, ಮೊದಲನೇ ಮೆಟ್ಲ. ಏನ್ ಯಾವುದೇ ಇಂದ್ರಿಯ ಸಂಪರ್ಕ ಭೋಗ, ಅದ್ರಾಗ ಆಸಕ್ತಿ ಉಳಿಬಾರ್ದು. ನೋಡೋದ್ರಾಗತಿ, ಕೇಳೋದ್ರಾಗತಿ, ಮೂಸಿ ನೋಡೋದ್ರಾಗತಿ, ಮುಟ್ಟೋದ್ರಾಗತಿ, 5 ಇಂದ್ರಿಯಗಳ ಸಂಪರ್ಕ ಭೋಗದಾಗ ಆಸಕ್ತಿ ಪೂರ್ಣ ತೆಗೆದ ಹಾಕ. ನಿನಗೆ ಲಾಭ ಅದ ಅದನ್ನು ಮಾಡೋದ್ರಿಂದ. ಆರಾಮಿನ ನೆನಪಿನಾಗಿದ್ದಾಗ ಶರೀರ ಭಾವ ಎಲ್ಲೈತೆ ಅಲ್ಲಿ. ಶರೀರ ಭಾವ ಬಂದ ಕೂಡಲೇ ನಿನ್ನ ಭಾವ ಮರ್ತು ಬಿಡ್ತಿ. ಏನ್ ಅನ್ಯ ಭಾವನೆಗಳನ್ನ ಮಾಡ್ಕೊಂಡು ಕುಂತಾವ್ ನೀನ. ಯಾರ ದೇವ್ರು ಬಂದು ಮಾಡೈತೋ ಇದು ನಾನು ಅಂತ ನೀ ತಿಳ್ಕೊಂತ ನಿನಗೆ ಬಂದು ಯಾರೇ ಮಣಿಮುಟ್ಟ ಹೇಳಿ ನೀನ ತಿಳ್ಕೊಂಡು ಈ ಶರೀರ ನೀನಂತ. ಶರೀರ ಭಾವ ಬರೋಕ್ಕಿಂತ ಪೂರ್ವದಲ್ಲಿ ನಿನ್ನ ಭಾವದಾಗ ಇದ್ದಿ ನೀನು. ಈಗ ಈ ಶರೀರ ಭಾವ ಬಿಟ್ಟರೆ ನಿನ್ನ ಭಾವದಾಗ ಇರ್ತಿ, ಆರಾಮನಾಗಿ. ಇದು ದುಃಖದ ಶರೀರ ಭಾವ, ದುಃಖದ ನೋಡಿ. ಶರೀರ ಭಾವ ತಪ್ಪಿಸ್ಕೊಂಡ್ರೆ ಆರಾಮಿರ್ತೀನಿ. ಏನ್ ದೇಹ ಭಾವ ನಡೆಯ ದುಃಖದ ಕೇಡು ಅಂತ. ಇದು ದೇಹ ಭಾವ, ಇದು ಸುಖರೂಪ ಅಂತ ನೀ ತಿಳ್ಕೊಂಡೆ, ಯಾರಿಗೂ ಸುಖ ಕೊಟ್ಟಿಲ್ಲ, ದುಃಖನ ಕೊಡ. ಅದ್ರ ಧರ್ಮದ ಏನ್ ಶರೀರ ಧರ್ಮ ಏನಪ್ಪಾ? ದುಃಖ ಕೊಡುದು. ನಾನು ಯಾರಿಗೂ ಸುಖ ಶಾಂತಿ ಅನ್ನೋದು ಕೊಡುದು. ಶರೀರ ಸಂಬಂಧ ತಪ್ಪಿದಾಗ ನೀ ಆರಾಮನಾದಿ. ಶರೀರ ಸಂಬಂಧ ತಪ್ಪಿಸುವ ಇಟ್ಕೊಂಡ ನೀ ದುಃಖವನ್ನು ಹೊಂದಾಕತಿ. ಇದ್ರ ಗೆಳೆತನ ಮಾಡಿ ದುಃಖವನ್ನು ಹೊಂದಿದ್ದೀನಿ. ಅದಕ್ಕೆ ಇದ್ರ ಗೆಳೆತನ ಬ್ಯಾಡಿನ. ಶರೀರವೇ ನೀನಾರು ನಾನಾರು, ನೀನ ನಾನಂತ ತಿಳ್ಕೊಂಡ ಸುಳ್ಳು ನಾ ದುಃಖಪಟ್ಟೆ ಇಲ್ಲಿ ತನಕ. ಇನ್ನು ಮ್ಯಾಗ ಗೊತ್ತಾತಿ ನೀನ ಬೇರೆ ನಾನ ಬೇರೆ. ನೀ ಇಲ್ಲೇ ಇರಾಕ್ ಬರ್ತೈತಿ ನನಗೆ. ನನಗ ನಿನಗ ಗೆಳೆತನ ಬ್ಯಾಡ ಅಂತ ಶರೀರ ಸಂಬಂಧ ತಪ್ಪಿಸ್ಕೊಂಡಾರ ಸುಖಿಗಳಾದವರೆಲ್ಲ. ಇದನ್ನ ಕೆಡಬಾರ್ದು. ಕೆಟ್ಟ ಹೋಗುವುದು ಅದಲ್ಲ. ಪಡಿವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು, ಕೆಡುವ ಕಾಯದ ಮೋಹವನ್ನು ಮಾಯ ಮನುಜ. ಕೆಟ್ಟ ಹೋಗುವಂತ ಶರೀರದ ಮ್ಯಾಗಿನ ಮೋಹ ಇಟ್ಕೊಂಡು ಇದ್ರ ಗೆಳೆತನ ಮಾಡಿ ಎಂದು ಸುಖ ಹೊಂದಾವ್ ನೀನು? ಬಿಡದನ್ನೆಲ್ಲ ಎಂದೂ ಆಗುದಿಲ್ಲ. ಸುಖಿಗಳಾದವರೆಲ್ಲ ಈ ಶರೀರ ಸಂಬಂಧ ತಪ್ಪಿಸ್ಕೊಂಡ ಆರಾಮ ಉಳಿದ್ರು. ವಿಚಾರದಿಂದ ಇದನ್ನ ಸಂಬಂಧ ತಪ್ಪಿಸ್ಬೇಕಾಗೈತಿ. ವಿವೇಕದಿಂದ ಇದರ ಸಂಬಂಧ ನಾನು ಅಲ್ಲದ್ದನ್ನು ಎಲ್ಲ ಸಂಬಂಧಗಳನ್ನು ತಪ್ಪಿಸ್ಕೊಂಡು ನಾನಾಗಿ ಉಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕಾಗಿತ್ತು. ನಿರಂತರ ಅಭ್ಯಾಸ ಬೇಕಿತ್ತು, ಅನುಭವಿಗಳ ಸಂಘ ಬೇಕು, ಅದಕ್ಕಾಗಿ ಪ್ರಯತ್ನ ಬೇಕು, ಅದು ಒಲವೂ ಬೇಕು, ಅದನ್ನು ಹೊಂದಬೇಕು ಅನ್ನುವಂಥ. ಎಕಡೆ ಒಲವು ಐತಿ ನೋಡ್ಕೊಂಡು ನಾವು. ಒಳಗ ವಿಷಯ ವಸ್ತುಗಳನ್ನು ಗಳಿಸ್ಬೇಕು, ಅವುಗಳನ್ನು ಸುಖ ಹೊಂದಬೇಕು ಅನ್ನೋ ಆಸಕ್ತಿ ಇದ್ದವಾಗ ಇದ್ರ ಕಡೆ ಒಲವು ಎಲ್ಲಿ ಆಗ್ಬೇಕು? ಬರೇ ಅವ ವಿಷಯಗಳ ಪ್ರಾಪ್ತಿಗಾಗಿ ಜೀವನ ಎಲ್ಲ. ಅವೆಲ್ಲ ಅನಿತ್ಯದವ, ದುಃಖ ರೂಪಿ. ಇದನ್ನು ಹೊಳಿಬೇಕಲ್ಲ ನಾವು. ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕಲ್ಲ. ಯಾವ್ದು ನಿತ್ಯ ಐತಿ, ಯಾವ್ದು ಅನಿತ್ಯ ಐತಿ, ಯಾವ್ದು ಹಿತ, ಯಾವ್ದು ಹಿತದ ಅನ್ನುವಂಥ ವಿವೇಕ ಜಾಗೃತ ಆಗುವಂತ. ಈ ಅಜ್ಞಾನದೊಳಗೆ ಇದ್ರ ಬೆನ್ನ ಹತ್ತಿ ತಿರ್ಗಾಕೈತಿ ನಾವು. ಅದಕ್ಕೆ ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ದೂರ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡೋದು. ಮನುಷ್ಯನ ಜನ್ಮದ ಲಾಭ ಇದು. ಜಗತ್ತಿನ ವಸ್ತುಗಳ ಅಪೇಕ್ಷೆಯನ್ನು ಎಂದೂ ಮಾಡಕ್ ಹೋಗಬೇಡ. ಯಾಕ? ವಸ್ತುಗಳು ಇದ್ದಕ್ಕಿದ್ದಂಗೆ ಇರುವುದಿಲ್ಲ. ಕಾಯಂ ಶಾಶ್ವತವಾದ ನರಕವನ್ನು ನೀವು ಹೊಂದಬೇಕಾಗತ್ತೆ ಇದರ ಇಚ್ಛಾ ಮಾಡಿದಂತ. ಇಚ್ಛೆಯಿಂದ ದೊರೆಯುವಂತಹ ದುಃಖ ನರಕದಲ್ಲಿಯೂ ದೊರೆಯಲಾರದು ಅಂತ.
ಇಚ್ಛಾರಹಿತದಿಂದ ದೊರೆಯುವಂತಹ ಸುಖವು ಬ್ರಹ್ಮಲೋಕದಲ್ಲಿಯೂ ದೊರೆಯಲಾರದು. ಅದಕ್ಕೆ ಇದನ್ನ ಆ ಇಚ್ಛೆಯನ್ನು ವಿಷಯದ ಇಚ್ಛೆಯನ್ನು ಮಾಡಿದ್ರು ಮಾಡಿ ಕೆಡದಿರುವಂತ ಇಚ್ಛೆಯ ತ್ಯಾಗದಿಂದ ದೊರೆಯುವಂತಹ ಸುಖ ಉಪದೇಶದಿಂದ ದೊರೆಯುವುದಿಲ್ಲ. ಹೌದು, ಹೇಳುವುದು ಕೇಳುವುದು ಮಾಡಿದ್ರಿಂದ ಆಗುವುದಿಲ್ಲ. ಅದು ಬಿಟ್ಟ ಅನುಭವ ಮಾಡ್ಕೊ. ಇಚ್ಛೆಯನ್ನು ತ್ಯಾಗ ಮಾಡೋದು, ಅದಕ್ಕೆ ಸನ್ಯಾಸ ಅಂತಾರೆ. ಇಚ್ಛೆ ಅಂದ್ರೆ ಆಶೆ, ವಿಷಯದ ಆಶೆಯನ್ನು ಕೈ ಬಿಡುವುದು ಸನ್ಯಾಸ. ಸುಖಿಗಳಾಗಬೇಕನ್ನೋರೆಲ್ಲರೂ ಸನ್ಯಾಸಿಗಳಾಗಬೇಕು. ಸನ್ಯಾಸ ಅಂದ್ರೆ ಏನಂತ ತಿಳ್ಕೊಂಡು ನಾವು ಎಲ್ಲ ಬಿಟ್ಕೊಟ್ಟು ಓಡಿ ಹೋಗೋದು ಸನ್ಯಾಸ ಅಲ್ಲ. ಹೊರಗೆ ಬಿಡು ಸನ್ಯಾಸ ಅಲ್ಲ, ಒಳಗೆ ಬಿಡು. ಒಳಗೆ ವಿಷಯದ ಇಚ್ಛೆಯನ್ನು ತ್ಯಾಗ ಮಾಡೋದು. ಪೂರ್ಣ ಅದನ್ನ ಸಂಬಂಧ ತಪ್ಪಿಸ್ಲು. ಅದ್ರ ಬೆನ್ನ ಹತ್ತಿ ಹಂಗೆ ಜನ್ಮ ಅಂತ ತಿರುಗುದು ಬೆಳ್ದತ್ ನಮಗೆ. ಇನ್ನ ನೋಡ್ಬೇಕು, ಇನ್ನ ಮಜಾ ಮಾಡ್ಬೇಕಂತ ಎಲ್ಲ ಅದ್ರೊಳಗೆ ಕಾಳ ಸತ್ವಕ್ಕಿನ್ನ ಕೆಲ್ಸ ಸ್ವತಃ ನಾವು ವಿಚಾರ ಮಾಡ್ಬೇಕಿರ್ತದೆ. ಇನ್ನೊಬ್ಬ ಹೇಳಿಕೆ ಕೇಳಿಕೆ ಮ್ಯಾಗ ಹೊಂದಾಕಾಗುದಿಲ್ಲ. ಸ್ವಂತ ಪ್ರಜ್ಞೆ ಬೇಕಿದೆ. ಯಾವನಿಗೆ ಸ್ವಂತ ಪ್ರಜ್ಞೆ ಇಲ್ಲ, ಅವ್ನಿಗೆ ಶಾಸ್ತ್ರ ಎಷ್ಟು ಕೇಳಿದ್ರೆ ಏನು ಬೇಕು? ಹೌದಿಲ್ಲ? ಯಶ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ. ಸ್ವತಃ ವಿಚಾರ ಮಾಡುವಂತ ಸಾಮರ್ಥ್ಯ ಯಾವನಿಗಿಲ್ಲ, ಅವನು ಶಾಸ್ತ್ರ ಏನು? ಇಚ್ಛೆಯನ್ನು ನಾಶಗೊಳಿಸುವುದು ದುಸ್ಸಾಧ್ಯವಾದರೆ ಅಂಥವನಿಗೆ ಶಾಸ್ತ್ರಗಳು ಗುರುಪದೇಶಗಳು ನಿರರ್ಥಕವಾಗುವು. ಕಳ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಏನ್ ಮಾಡಿದಂಗ ಆಯ್ತು? ಎಂದಿನಂತೆ ಯಾವ ಇಚ್ಛಾ ಅದಾವ ಮತ್ತು ಅದ ಆಶಯ ತೀರ್ಕಾಕಸ್ತತಿ ಅನ್ನೋದು. ಇವನು ಈಗ ಯೋಗ್ಯ ವೇಳೆ ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನೆಲ್ಲವನ್ನ ನಾಶ ಮಾಡ್ಕೊಳ್ಳಿಕ್ ಬರ್ತೈತಿ. ಭೋಗದ ವಾಸನೆಗಳನ್ನ ವಿಚಾರದಿಂದ ವಿವೇಕದಿಂದ ಇವನ್ನೆಲ್ಲ ನಾಶ ಮಾಡ್ಕೊಂಡೆ ಅಂದ್ರೆ ನಿನ್ನ ಕಲ್ಯಾಣ ಐತಿದ್ರೆ. ಇಲ್ಲ ಅಂದ್ರೆ ಅದ್ರ ಬೆನ್ನತ್ತಿ ಹೋದ್ರೆ ಯಾರಿಗೂ ಕಲ್ಯಾಣ ಇಲ್ಲ. ಅವನು ತೃಪ್ತಿ ಪಡ್ಸಕ್ ಆಗುವಂಗೆ ಇಲ್ಲ. ಅವನು ಹಂಗೆ ಹೆಚ್ಚಕ್ಕೊಂತ ಹೋಗುದು. ಅದು ಹೆಂಗ ಅವನು ಒದಗಿಸ್ಕೊಂತ ಹೊಕ್ಕಿ ಹಂಗಂಗ ಹಪಾಪಿ ಬೆಂಕಿಯನ್ನು ಹಾಸ್ಲಿಕ್ಕೆ ಪೆಟ್ರೋಲ್ ಹಾಕಿದಂಗ. ಆ ಬೈಕೆಗಳು ಏನೇನದಾವನ್ನೆಲ್ಲ ತೃಪ್ತಿ ಪಡಿಸ್ಬೇಕಂತ ಪ್ರಯತ್ನ ಮಾಡೋದು ಹುಚ್ಚುತ್ತಾನ ನೀನು. ಅವನು ತೃಪ್ತಿ ಪಡಿಸೋ ಕೆಲಸನೇ ಇಲ್ಲ. ನೀನು ಭೋಗ ಮಾಡ್ಬೇಕನ್ನೋ ಇಚ್ಛಾನ ಬಂಧನಕ್ಕೆ ಹಾಕಿದ್ದೀನಿ. ಈ ಇಚ್ಛಾ ನಾಶ ಆತಂದ್ರೆ ನಿನ್ನ ಬಂಧನಕ್ಕೆ ಹಾಕಾವ್ರು ಯಾರು? ಈ ವಾಸನ ಭೋಗ ವಾಸನ ಒಮ್ಮಿಗಿಲೆ ನಾಶ ಆಗುದಿಲ್ಲ. ಅದು ನಿರಂತರ ಅಭ್ಯಾಸದಾಗ ತೊಡಗಬೇಕಿದಕ್ಕೆ. ಆತ್ಮನ ಹೊರತಾಗಿ ಮತ್ತೊಂದು ಆನಂದ ರೂಪಿ ಇಲ್ಲ ಅನ್ನೋ ವಿಚಾರ ನಮ್ಮಲ್ಲಿ ಮನದಟ್ಟಾಗಬೇಕು ನೋಡ್ರಿ. ಅನ್ಯದರಿಂದ ಸುಖ ಹೊಂತೇನೋ ತಪ್ಪು ತಿಳುವಳಿಕೆ ಹೋಗ್ಬೇಕು ನೋಡಿದ್ವಿ. ಅದನ್ನ ಒಳಗೆ ನಾವು ಇಟ್ಕೊಂಡು ಕುಂತೇವಿ, ಅನ್ಯ ವಸ್ತುಗಳು ಸುಖ ಕೊಡ್ತಾವ ಅಂತ ತಿಳ್ಕೊಂಡು. ಮೂಲಭೂತ ಆನಂದ ಸ್ವರೂಪನ ನಾನು ಅದೇನನ್ನೋದನ್ನು ಮರ್ತು ಬಿಟ್ಟೇವೆ ನಾವು. ಅದರ ಎಚ್ಚರಿಕೆಯನ್ನು ನಾವು ಮಾಡ್ಕೋಬೇಕಾಗೈತಿ. ನಮ್ಮ ಎಚ್ಚರ ನಮಗೆ ಆದಾಗ ಇದ್ರ ಬಗ್ಗೆ ಹುಚ್ಚೆಲ್ಲ ಹೋಗ್ಬಿಡ್ತೈತಿ. ಅನ್ಯದರಿಂದ ಸುಖ ಸಿಗ್ತೈತಿ ಅನ್ನುವಂಥ ತಪ್ಪು ತಿಳುವಳಿಕೆ ಹೋಗ್ತೈತಿ. ಭೋಗಲಾಲ್ಸ ಏನದಾರ ನೋಡ್ರಿ, ಇದು ಮನುಷ್ಯನ ಸಮಾಧಾನವನ್ನ ಭಂಗ ಮಾಡ್ತ ಕೆಡಿಸಿ ಬಿಡ್ತೈತಿ. ಅದು ಯಾವಾಗ ಇದರಿಂದ ನೀ ವಿರಜಕ್ಕಿ ಯಾವಾಗ ನೀನು ಪರಿರಾಜ ಅಂತ ಬಿಡದನ್ನ ಇಚ್ಛೆಯನ್ನು ತ್ಯಾಗ ಮಾಡೋದನ್ನು ಬಿಟ್ಟಾಗ ನಿನ್ನಲ್ಲಿ ದೊರೆತೈತಿ. ಇದನ್ನು ನಿಂಗೆ ಬೇಕಾದದ್ದು ನೀನು ಆನಂದ ಸ್ವರೂಪ ಇದ್ದಿ ಅನ್ನೋದು ಹೊಳಿತೈತಿ. ನಾನಾ ದೇವರಿದ್ದೇನೆ ಅನ್ನೋದು ಅವಾಗ ನಿನಗೆ ಅನುಭವ ಬರ್ತೈತಿ. ಒಳಗೆಲ್ಲ ಆಶಯ ಇಟ್ಕೊಂಡು ನಾನಾ ದೇವರದೇ ಅಂದ್ರೆ ಎಲ್ಲಿ ಹೊಳಿಬೇಕು? ಅದು ಬೇಕು ಇದು ಬೇಕು ಅಂತ ಅಜ್ಞಾನದಿಂದ ಅವೆಲ್ಲ ನಿನಗೆ ಇಚ್ಛೆಗಳ ಉಂಟಾಗ್ಯವ. ಯಥಾರ್ಥ ಜ್ಞಾನ ಮಾಡ್ಕೊಂಡಾಗ ಇಚ್ಛಾ ಎಲ್ಲ ನಾಶ ಆಗ್ಬೇಕು. ಅದಕ್ಕೆ ಯಥಾರ್ಥ ವಸ್ತುವಿನ ಜ್ಞಾನ ಅಂದ್ರೆ ನೀ ಯಾರನ್ನ ಯಥಾರ್ಥ ಜ್ಞಾನ ಮಾಡ್ಕೊಂಡ್ರೆ ಯಾವ ಇಚ್ಛೆಗಳು ನಿನಗೆ ಉಳಿದಿಲ್ಲ. ಅದಕ್ಕೆ ಜ್ಞಾನ ಅಂತಾರೆ. ಆತ್ಮಜ್ಞಾನದ ನಿರಂತರ ಅಭ್ಯಾಸದೊಳಗೆ ನೀ ತೊಡಗಿದೆ ಅಂದ್ರೆ ನಿನ್ನನ್ನು ನೀ ತಿಳ್ಕೊಳ್ಳೋ ಅಭ್ಯಾಸ ಇಚ್ಛೆಗಳು ತನ್ನಿಂದ ತಾನ ಕ್ಷೀಣಾಗಿ ಹೋಗ್ತವೆ. ಈ ವಾಸನೆಗಳು ಇಚ್ಛಾ ನಾಶ ಆಗುವುದನ ಮೋಕ್ಷ. ಮನುಷ್ಯನ ಜನ್ಮಕ್ಕೆ ಬಂದಾಗ ಈ ವಾಸನೆಗಳನ್ನೆಲ್ಲ ಪೂರ್ಣ ನಾಶ ಮಾಡ್ಕೊಳಿಕ್ ಬರ್ತದೆ ನೋಡ್ರಿ.
ಸುಖಿಗಳಾದವರೆಲ್ಲ ಎಲ್ಲ ವಾಸನೆಗಳನ್ನು ನಾಶ ಮಾಡ್ಕೊಂಡ್ರು. ಅವ್ರು ಸ್ವಲ್ಪ ಉಳಿಯದಂತೆ. ಏನ್ ಗೊತ್ತಾಗದಂಗೆ ನಮ್ಮನ್ನೆಲ್ಲ ಮತ್ತು ಮೋಹಕ್ಕೆ ಹಾಕ್ತಾವು. ಬೇಕಾದಂಥ ಶಾನೆ ಅದಾನಂದ್ರೆ ಸುಧಾ ಒಳಗ ಸುಪ್ತ ರೀತಿ ಒಳಗಿರ್ತಾವು ಬೈಕೆಗಳು ಕಾಡ್ತಾವು, ಮತ್ತೆ ಎಳ್ಕೊಂಡು ಹೋಗಿ ನಮ್ಮನ್ನು ಹುಟ್ಟಾಕಸ್ತಾವು ಅಲ್ಲಿ. ಏನ್ ಅದಕ್ಕೆ ಬಹಳ ಎಚ್ಚರದಿಂದ ಇರ್ಬೇಕು. ಸಮೂಲವಾಗಿ ಪೂರ್ಣ ಇಚ್ಛಾ ನಾಶ ಆಗೋ ಮಟ್ಟ ಇದಕ್ಕೆ ಪ್ರಯತ್ನ ನಾವು ಮಾಡ್ಬೇಕಾಗೈತಿ. ಏನ್ ಭೋಗ ವಾಸನೆಗಳನ್ನ ನಾಶ ಮಾಡ್ಕೊಳ್ಳೋದಂದ್ರೆ ವಿವೇಕನ ಅದಕ್ಕೆ ಸಾಧನ. ಬಾಹ್ಯ ಕರ್ಮಗಳಿಂದ ಅವು ಭೋಗ ವಾಸನೆಗಳ ನಾಶ ಆಗುದಿಲ್ಲ. ಮತ್ತಟು ನಿನ್ನ ನಾವು ಬಂಧನಕ್ಕೆ ಹಾಕ್ತಾವ ಕರ್ಮದಾಗ ತುಡುಗೋದ್ರಿಂದ. ವಿಷಯ ಸಂಗ್ರಹ ಮಾಡೋದು ಎದರ ಸಂಬಂಧ? ಕಾಮನ ತೃಪ್ತಿಗೋಸ್ಕರನೇ, ರಾಮನ ಪ್ರಾಪ್ತಿಗೋಸ್ಕರನು. ಕಾಮನ ತೃಪ್ತಿ ದರ್ಶನದ ಹೌದಿಲ್ಲ. ಎಂದಿಗೆ ತೃಪ್ತಿ ಆಗ್ಬೇಕು ಹೇಳ್ರಿ ಅದು ಕಾಮ. ಮುದುಕಾಗೋ ಮಠ ನೀ ಮಾಡಿದೆಯಲ್ಲ ವಿಷಯ ಸಂಗ್ರಹ, ವಿಷಯ ಭೋಗ, ತೃಪ್ತಿ ಆಗೈತೇನ? ಇನ್ನೂ ಹೊಳಿವಲ್ಲ ನೀನು. ಗಾದ್ದು ಹೋಗಿ ಗಟ್ರಕ್ಕೆ ಬಿದ್ದು ಬಾಯಿ ಬಗಡಾತು, ಮುಕ್ಕಳು ತಗಡಾತು, ಗಾದ್ದು ಹೋಗಿ ಗಟ್ರಕ್ಕೆ ಬಿದ್ದು ಇನ್ನೂ ಹೊಳಿವಲ್ಲನ ಅಂತಿದ್ರು ಅದು. ಮತ್ತು ಅದ ಹೆಸನ ಮತ್ತೊಂದು ಏನು ಇಲ್ಲ ಇಲ್ಲಿ. ಅದನ್ನ ಮಾಡಿ ಏನಾಗೈತೆ ನೋಡಿ. ಜಗತ್ತಿನ ಜನ ಎಲ್ಲ ಅದಕ್ಕಾಗಿ ಬಡ್ಕೋದೈತೆ. ಹಂಗೆ ಅಧ್ಯಾತ್ಮದೊಳಗೆ ಹಾಡೋದು, ಬಾರಿಸೋದು, ರಂಜನಾತ್ಮಕ ವ್ಯವಹಾರ ಏನೂ ನಡಿಬಾರ್ದು. ಅದು ಒಂದು ಕಾಮ ಪ್ರಚೋದಕನ ಅಲ್ಲ. ನಾವು ಅದ ಪದ ಹಾಡ್ತೇವ್ರಿ ಅಂತ ಯಾವ ಗೊತ್ತಾಗಲ್ಲ ಮುಂದೆ ನಮ್ಮನ್ನು ಮತ್ತೆ ಕೆಡುದದು ಮೋಹಕ್ಕೆ ಹಾಕ್ತದೆ. ಏನ್ ಅದು ಒಂದು ಹಾಡು ಚಟನ ಅಲ್ಲ ಯಾಕ್ರಿ? ಅದು ನಿಮ್ ಜನ್ಮ ಜನ್ಮಾಂತರ ಯಾವ್ದ್ರಾಗ ಅತಿ ಹಾಡೋದು ಇದ್ರ ಮ್ಯಾಗ ಪ್ರೀತಿ ಇದ್ದದ್ದು ನಾಳೆ ಹಂಗೆ ಕೊರಕತೆಯಾಗಿ ಹುಟ್ಟುಕೊಳ್ಳೆ ಬರ್ತದೆ. ಹಾಡು ಅಂಥದ್ರಲ್ಲಿ ಅಂಥ ತಂದೆ ತಾಯಿಗಳಲ್ಲಿ ಹುಟ್ಟಿ ಹಿಂಗೆ ಒದರ್ಕೊಂತ ಹೋಗೋದನ ನೀನು. ವಾಸನ ಹೊಕ್ಕವ್ ನಿನ್ಗೆ ಹಾಡೋದು ಬರ್ಸೋದು ಮಾಡೋದ್ರಿಂದ ಹೋಗುದಿಲ್ಲ. ಪೂರ್ಣ ನಾಶ ಆಗ್ಬೇಕು ನೋಡ್ರಿ, ಅಂದಾಗ ನಿನಗೆ ಮುಕ್ತಿ. ಇಲ್ಲ ಊಟ ಕಸ್ತಾವು ಯಾವ ವಾಸನ ಇರ್ತೈತಿ ಅಲ್ಲ, ಹಾಡೋದು ಬಾರ್ಸೋ ವಾಸನ ಇದ್ವು ಅಂತಲ್ಲಿ ಹುಟ್ಟ ಕಸ್ತಾವ ಹೇಳ್ಕೊಂಡು ನೀನು. ಈ ಸಂಸಾರವು ಮನದಿಂದಲೇ ಉತ್ಪನ್ನವಾಗಿರುವುದು. ಇದು ನಿಮ್ಮ ನಿಜ ಸ್ವರೂಪದ ಜ್ಞಾನದಿಂದ ಮಾತ್ರ ಇದು ನಾಶವಾಗುವುದು. ನೀವು ಯಾರಿದೇನೋ ತಿಳ್ಕೊಂಡಾಗ ಈ ಸಂಸಾರಕ್ಕೆ ಅಸ್ತಿತ್ವ ಉಳಿದಿಲ್ಲ ಅಂತ. ಬದಲಾವಣೆ ಹೊಂದುವುದು ಇದೆಲ್ಲ ಸಂಸಾರ. ಇದ್ದಕ್ಕಿದ್ದಂಗೆ ಇರುವುದಲ್ಲ ಅದು. ಈಗಿಂದ ಇನ್ನೊಂದು ಕ್ಷಣಕ್ಕೆ ಇರುವುದಿಲ್ಲ. ಜಗತ್ತಿನ ತಿಳುವಳಿಕೆ ಎಷ್ಟೇ ಮಾಡಿಕೊಂಡ್ರು ಈ ವಾಸನ ನಾಶ ಮಾಡ್ಕೋಬೇಕಾಗುದು ನೀನು. ಅದಕ್ಕೆ ಮೊದಲೇ ಈ ಭೋಗ ವಾಸನೆಗಳನ್ನ ನಾಶ ಮಾಡ್ಕೋಬೇಕಂದ್ರೆ ವಿವೇಕ ನಿಮ್ಮಲ್ಲಿ ಜಾಗೃತ ಆಗ್ಬೇಕು. ಬಾಕಿ ಏನ್ ಮಾಡಿದ್ರು ಕೆಲಸ ಆಗೋದಿಲ್ಲ ನೋಡ್ರಿ. ಪ್ರಾಣಾಯಾಮ ಮಾಡೋದ್ರಿಂದ ವಾಸನ ನಾಶ ಆಗುದಿಲ್ಲ. ನ ಶತೈರಪಿ ಪ್ರಾಣಾಯಾಮ ಅಂದಾರ ಶಂಕರಾಚಾರ್ಯ. ನೀ 100 ವರ್ಷಗಟ್ಲೆ ಪ್ರಾಣಾಯಾಮ ಮಾಡ್ಕೋತ ಕೂತ್ರು ವಾಸನೆಗಳ ನಾಶ ಆಗೋದಿಲ್ಲ. ಈ ವಾಸನೆಗಳ ಸೇವನೆಯಿಂದ ಮನಸ್ಸು ಬದುಕಿದ್ದು. ಪ್ರಾಣ ಸೇವನೆಯಿಂದ ಶರೀರ ಬದುಕೈತಿ. ಮನಸ್ಸಿಗೆ ಅಸ್ತಿತ್ವ ಎಲ್ಲೈತಿ? ವಾಸನೆಗಳದಾವ. ಅದಕ್ಕೆ ಅಲ್ಲಿ ತನಕ ಮನಸ್ಸು ಇರ್ತೈತಿ. ವಾಸನ ನಾಶ ಆದ್ಮ್ಯಾಗ ಮನಸ್ಸಿಗೆ ಅಸ್ತಿತ್ವ ಇಲ್ಲ ಅಂತ. ಅದಕ್ಕೆ ಜ್ಞಾನಿಗೆ ಮನಸ್ಸಿಲ್ಲ ಅಂತ ಯಾಕೆ ಹೇಳ್ಯಾರ? ಅಲ್ಲಿ ವಾಸನೆಗಳೆಲ್ಲ ನಾಶ ಆಗ್ಯಾವ. ಪುನರ್ಜನ್ಮಕ್ಕೆ ಕಾರಣೀಭೂತವಾದಂತ ವಾಸನೆಗಳಿಗೆ ಮನಸ್ಸು ಅಂತಾರ. ಆ ಮನಸ್ಸು ಅವನಲ್ಲಿ ಇಲ್ಲ. ಜ್ಞಾನಿಗಳಿಗೆ ಮನಸ್ಸಿಲ್ಲ. ಪುನರ್ಜನ್ಮದ ವಾಸನೆಗಳ ಕಾರಣೀಭೂತವಾದಂಥ ವಾಸನೆಗಳು ಪೂರ್ಣ ನಾಶ ಆಗ್ಯಾವ ಅವನಲ್ಲಿ ಜ್ಞಾನದಿಂದ. ಅದಕ್ಕೆ ಜ್ಞಾನಿಗಳಿಗೆ ಮನಸ್ಸಿಲ್ಲ ಅಂತ. ಮನಸ್ಸುಳ್ಳವಾಗ ಮನುಷ್ಯ ಅಂತಾರೆ. ಮನಸ್ಸಿಲ್ದ ಅವಾಗ ದೇವರು ಅಂತ. ಮನಸ್ಸುಳ್ಳವನೇ ಮನುಷ್ಯ ಅಂತ. ವಾಸನ ಅದಾವ ನಮ್ಗ, ಹೌದಿಲ್ಲ? ವಾಸನಾ ರಹಿತ ಆದ್ಮ್ಯಾಗ ಮನಸ್ಸಿಗೆ ಅಸ್ತಿತ್ವನ ಉಳಿದಿಲ್ಲ. ಅವನ ದೇವರು. ಅದಕ್ಕೆ ನಾವು ಮುಕ್ತಿಯನ್ನು ಹೊಂದಬೇಕನ್ನೋ ಹಂಗಿದ್ರೆ ವಾಸನೆಗಳನ್ನ ನಾಶ ಮಾಡಿ ನೀನ ದೇವರದೇನು ನಿನಗೆ ಅನುಭವ ಬರ್ತದೆ.
ದೇವರ ನೀನಾಗ ಇರ್ಬೇಕಂದ್ರೆ ವಾಸನೆಗಳನ್ನ ನಾಶ ಮಾಡ್ಕೊ. ಅಲ್ಲಿ ಅಂದ್ರೆ ನನಗೆ ಆ ವಾಸನ ಇತ್ತ ತೇಕಾಕತ್ತಿಲ್ಲ ಈಗ, ತೇಕಾಕತ್ತಿಯಲ್ಲ ಈಗ, ಸುಮ್ಮನೆ ಕುಂಡ್ರು ಕೊಡೋದಿಲ್ಲ ನಿನ್ನ. ಅದನ್ನ ಮಾಡಿದ್ರೆ ಸುಖ ಸಿಗ್ತೈತಿ, ಇದನ್ನ ಮಾಡಿದ್ರೆ ಸುಖ ಸಿಗ್ತೈತಿ ಅಂತ ತೇಕಾಕಸ್ತೈತಿ, ಕುಂಡ್ರು ಕೊಡೋದಿಲ್ಲ, ನಿಂದ್ರು ಕೊಡೋದಿಲ್ಲ. ಎಲ್ಲಿ ಹೋದ್ರೂ ಸನ್ಮಂತ ಇಲ್ರಿ ಅದಕ್ಕೆ ವಾಸನ ಇಟ್ಕೊಂಡು ಕುಂತು. ಎಲ್ಲ ಹೇಳ್ದತ್ತಿ ಕೇಳ್ದತ್ತಿ, ವಾಸನ ಹಂಗ ಒಳಗ್ ಗಂಟನೆ ಹಂಗ ಜನ್ಮ ಜನ್ಮ ಅಂತ ತಿರ್ಗಾಕಸ್ತೈತಿ. ಏನ್ ಅದಕ್ಕೆ ವಾಸನೆಗಳನ್ನ ನಾಶ ಮಾಡ್ಕೋವನ್ನೆಲ್ಲ. ವಾಸನಾ ಕ್ಷಯನ ಮುಕ್ತಿ ಅಂತ. ದುಃಖರಹಿತ, ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಆಗ್ಬೇಕನ್ನುವಂಗಿದ್ರೆ ಭೋಗ ವಾಸನೆಗಳನ್ನು ನಾಶ ಮಾಡ್ಕೋದು ಒಂದೇ ಇದಕ್ಕೆ ಉಪಾಯ. ಮಹಾತ್ಮರಾದವರೆಲ್ಲ ಏನ್ ಮಾಡಿದ್ರು? ಆ ವಾಸನೆಗಳನ್ನ ಕೂಡ ನಾಶ ಮಾಡ್ಕೊಂಡ್ರು, ಭೋಗ ವಾಸನೆಗಳನ್ನ ವಿಚಾರದಿಂದ. ಜ್ಞಾನದಿಂದ ವಾಸನೆಗಳನ್ನ ನಾಶ ಮಾಡಿಕೊಂಡಾಗ ದುಃಖರಹಿತ ಆಗಿರ್ಲಿಕ್ಕೆ ಬರ್ತದೆ. ಪ್ರತಿಯೊಬ್ಬರಿಗೂ ಬರ್ತೈತಿ. ಮನುಷ್ಯನ ಜನ್ಮಕ್ಕೆ ಬಂದಾಗ ಇದನ್ನು ಮಾಡ್ಕೋಬೇಕಾಗಿ. ಈಗ ಯೋಗ್ಯ ವೇಳೆ ಮಾಡ್ಕೊಂಡ್ರೆ ದೊಡ್ಡ ಲಾಭ, ಮಾಡ್ಕೊಳ್ಳಿಲ್ಲ ಅಂದ್ರೆ ನಿನಗೆ ದೊಡ್ಡ ಹಾನಿ ಅದ. ದೌಡಿ ಕೆಲಸ ಮಾಡ್ಕೋತಿ, ಮತ್ತಿಂಥ ಅವಕಾಶ ನಿನಗೆ ಸಿಗುದಿಲ್ಲ. ಯೋಗ್ಯ ಸಮಯ ಅದ, ಒಳ್ಳೆಯ ಸುಮೂರ್ತೆ, ಒಳ್ಳೆಯ ಸಮಯ. ಈ ವಾಸನೆಗಳನ್ನ ನಾಶ ಮಾಡಿಕೊಂಡು ಮುಕ್ತ ಆಗ್ಲಿಕ್ಕೆ ಇದು ಮನುಷ್ಯನ ಜನ್ಮ ಅಗದಿ ಒಳ್ಳೆಯದಿದೆ. ಸಮಯ ಸಿಕ್ಕೈತಿ ನಿನಗೆ, ಅದಕ್ಕೆ ಲಾಭವನ್ನು ಮಾಡ್ಕೊಳ್ಳಿ. ಮನುಷ್ಯನ ಜನ್ಮಕ್ಕೆ ಬಂದವರೆಲ್ಲರೂ ಇಲ್ಲ ವಾಸನ ಕಟ್ಕೊಂಡ ಜನ್ಮ ಜನ್ಮ ಅಂತ ತಿರ್ಕೊಂತ ಪಳೆ ಬರ್ತದೆ. ಮಹಾತ್ಮರು ಹೇಳಿದಂತ ವಿಚಾರಗಳನ್ನು ನಿತ್ಯ ಶ್ರವಣ ಮನನ ನಿಧಿಧ್ಯಾಸನ ಮಾಡೋದ್ರಿಂದ ಈ ವಾಸನೆಗಳೆಲ್ಲ ಕ್ಷೀಣಕೋಂತ ಹೋಗ್ತಾವ. ಯಾಕೆ ಅಂತವ್ರ ಸಂಪರ್ಕನ ಇರ್ಲಿಲ್ಲ ಅಂತಂದ್ರೆ ವಾಸನೆಗಳು ಮತ್ತಷ್ಟು ಹಾವಳಿ ಹೆಚ್ಚಾಕೈತದ. ಅವು ಎಲ್ಲೆಲ್ಲಿ ಹೋಗಿ ಹುಟ್ಟಕ್ಕಸ್ತಾವ ಹೇಳಕ್ಬೋದು. ಯಾರ್ಯಾರಿಗೆ ಯಾವ ವಾಸನೆ ಇರ್ತಾವ ಅದಕ್ಕೆ ಅನುಗುಣವಾಗಿ ಅಂತ ಜನ್ಮಗಳು ಬರ್ತವೆ. ಅರಿವು ಇರುವ ಆನಂದವನ್ನ ಅಡ್ಡ ಉದ್ದ ಹಾಸಕ್ ಬರ್ತೈತಿ. ನಾನು ಬೈಲು ಉದ್ದ ಅಡ್ಡ ಹಾಸಕ್ ಬರ್ತೈತೇನ್ರಿ? ಬೈಲಿಗೆ ಬೈಲು ನಿರ್ಬೈಲು ನಿನ್ನ ಸ್ವರೂಪ. ಅರಿವು ಇಲ್ಲದೆ ಇರ್ತಕ್ಕಂಥ ಅವಸ್ಥೆ ಯಾವ್ದದ? ಹೌದು, ಯಾವಾಗಲೂ ಇರಾವ್ ನೀನು. ಎಲ್ಲ ಅವಸ್ಥೆಯೊಳಗೂ ನೀನದಿ, ಅವಸ್ಥೆಗಳು ಇಲ್ಲದಾಗೂ ನೀನದಿ. ಅರಿವು ಇರುವ ಆನಂದವನ್ನು ಬಂದೂಕ್ ತಗೊಂಡು ಹೋಗ್ಯಾಕ ಬರ್ತೈತೆ. ನಾ ಕೇವಲ ನಿಮ್ಮ ಋಷಿಮುನಿಗಳ ವಾಕ್ಯದ ಸಾರವನ್ನು ಹೇಳಿಕತ್ತೀನಿ. ನಂದೇನಲ್ಲದ, ನಿಮ್ಮ ಹಿಂದಿನ ಋಷಿಮುನಿಗಳ ನೆನಪಿಗೆ ತಂದು ಕೊಟ್ಟದ್ದಿದೆ. ಅರಿವು ಇರುವ ಆನಂದ ತನ್ನ ಎತ್ಲಾಗ ಹಾಸಬೇಕತ್ತ. ಎಲ್ಲರೂ ಜಡಭಾವ ಹಿಡ್ಕೊಂಡ ಬಡದಾಡ್ಲಿಕ್ಕತ್ತೀವಿ. ಅಜಡದಲ್ಲಿ ಬಡದಾಟ ಎಲ್ಲೈತಿ? ಅದಕ್ಕೆ ಜಡಭಾವನೆಯನ್ನ ಕೈ ಬಿಡೋದನ್ನಲ್ಲ. ಅಜ್ಞಾನದಿಂದ ನಿನ್ನಲ್ಲಿ ಇದು ಗಟ್ಟಿ ಹಾಕೊಂಡು ಕುಂತೈತಿ. ನಿನ್ನ ಬಗ್ಗೆ ಇದ್ದ ಅಜ್ಞಾನವನ್ನು ದೂರ ಮಾಡ್ಕೋ. ಈ ಜಡಭಾವನೆಯಿಂದ ನಿನಗೆ ಬಿಡುಗಡೆ ಹೊಂದಲಿಕ್ಕೆ ಬರ್ತೈತಿ. ನಿನ್ನ ದೇವರ ಆಕಾಶಕ್ಕಿಂತ ದೊಡ್ಡದೈತಿನ? ಆಕಾಶಕ್ಕಿಂತ ಎತ್ತರ ಒಂದು ದೇವರ ಇಡ್ತೀಯ? ದೊಡ್ಡದಕ್ಕಿಂತಲೂ ದೊಡ್ಡದು ಅಂತ, ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮ, ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತ. ಬಹಳ ಸೂಕ್ಷ್ಮ, ಅತಿ ಸೂಕ್ಷ್ಮದ ನಿನ್ನ ಇರು. ಅಂದಾಗ ಅದರ ಅನುಭವ ಮಾಡ್ಕೊಳಕೈತಿ. ನಿನ್ ದೇವ್ರಕ್ಕಿಂತ ಆಕಾಶ ಎತ್ತರ ಐತಲ್ಲ. ಆಕಾಶನ ಕೂಡ ದೇಶ ಕಾಲ ವಸ್ತುಗಳಿಂದ ಪರಿಚ್ಛಿನ್ನದ. ಕಾಲ ದೇಶ ವಸ್ತುಗಳು ಒಂದು ಅವಸ್ಥೆಯೊಳಗಿನ್ನು ಇನ್ನೊಂದು ಅವಸ್ಥೆಯೊಳಗೆ ಪದವಿಡಲರಿಯವು. ಅರಿವು ಇರುವ ಆನಂದ ದೇಶ ಕಾಲ ಅವಸ್ಥೆಗಳನ್ನ ಮೀರದ, ಕಾಲಾತೀತದ, ದೇಶಾತೀತದ. ಜಾಗ್ರಾವಸ್ಥೆಯೊಳಗಷ್ಟ ನಿನ್ನ ದೇಶ ಕಾಲಗಳ ವಸ್ತುಗಳ ಭಾವ. ಎಲ್ಲ ಅವಸ್ಥೆಗಳಿಗೆ ಅರಿವು ಬೆರೆತೆಂದು ಕಾಣ್ಬನೇ ಜಾಣರ ದೇವ ಅಂತ. ಯಾವ ಅವಸ್ಥೆಗಳಿಗೂ ಒಳಪಟ್ಟಿಲ್ಲ, ಅದು ಎಲ್ಲ ಅವಸ್ಥೆಗಳನ್ನ ಮೀರದ.
ವಿಚಾರಪರ ಆದ ನಂತರ ಅವಿಚಾರಪರ ಇದ್ದದ್ದೆಲ್ಲ ಹೋಗ್ಬಿಡ್ತದೆ. ಅಜ್ಞಾನದೊಳಗಿಂದ ಎಲ್ಲ ಹೋಗ್ಬಿಡ್ತದೆ. ವಿವೇಕ ನಮ್ಮಲ್ಲಿ ಜಾಗೃತ ಆತ ಅಂತ ಏನ್ ನಾ ಸತ್ರ ನಾ ಆರಾಮಿರೋದು ನೋಡ್ರಿ. ನಾನನ್ನೋ ಅಹಂಕಾರ ಏನ್ ಅದ ನಾನು ಹೋದರೆ ಹೋಗಬಲ್ಲೆ ಗುರುಗಳೆಂದಾರಲ್ಲ ಕನಕದಾಸರ. ಆ ವೈಕುಂಠಕ್ಕೆ ಯಾರು ಹೋಗ್ತೀರಿ ಅಂದ್ರೆ ನಾನು ಅನ್ನುವಂತ ಅಹಂಕಾರ ಇದು ನಾಶ ಆಗ್ಬೇಕು ನೋಡ್ರಿ. ಇದು ನಾನು ಅಂತ ನಾನು ಅಲ್ಲದನ್ನ ನಾನು ಅಂತ ವ್ಯವಹಾರ ನಡೆಸೇವೆ. ಇದಕ್ಕೆ ನಾನು ಅಂತ ನಿಜವಾದ ನಾನು ಯಾರದೇನೋ ಮರ್ತು ಬಿಟ್ಟೇವೆ, ಅಲ್ಲದನ್ನ ಹಿಡ್ಕೊಂಡು ಕುಂತೇವಲ್ಲ, ಇದು ಹೋಗ್ಬೇಕು ನಾವು. ಅಜ್ಞಾನದೊಳಗೆ ನಾನು ಅಲ್ಲದನ್ನ ನಾನು ಅಂತ ತಿಳ್ಕೊಂಡು ಒದ್ದಾಡ್ಲಿಕ್ಕತ್ತೀನಿ. ಅದಕ್ಕೆ ಈ ಅಹಂಕಾರವನ್ನು ನಾಶ ಮಾಡ್ಕೋ. ಸಂಸಾರದಿಂದ ಉತ್ಪನ್ನವಾದಂತಹ ವೈರಾಗ್ಯನ ಸಮಾಧಿಯ ಹೋಗಮ ಅಂತ. ಹೌದು, ತ್ಯಾಗ ಮಾಡದ ಹೊರತ ನಮಗದ ಸಮಸ್ಥಿತಿ ಒಳಗೆ ಇರಾಕ್ ಬರುದನ ಇಲ್ಲ. ವಿಷಮದ್ದೆಲ್ಲ ಕೈ ಬಿಟ್ಟಾಗ ಸಮತ್ವದ ಅನುಭವ ಮಾಡ್ಕೊಳಕ್ ಸಾಧ್ಯದ. ಸಮಾಧಿಯಿಂದ ವಿಶ್ರಾಂತಿ ಹೊಂದಿದವನು ಬೇರಾವರಿಂದಲೂ ಸಂತುಷ್ಟನಾಗುವುದಿಲ್ಲ. ಹೌದು, ವಿಷಮದ್ದೆಲ್ಲ ಕೈ ಬಿಟ್ಟು ಸಮಸ್ಥಿತಿಯೊಳಗೆ ನಿಂತಾಗ ಅವಾಗ ಜ್ಞಾನ ನಿನಗೆ. ಸಮಾಧಿ ಹೊಂದದ ಹೊರತಾಗಿ ಜ್ಞಾನ ಆಗೈತೆ ಅನ್ನೋದೆಲ್ಲ ಸುಳ್ಳು. ಏನ್ ಬ್ರಹ್ಮನಿಷ್ಠರ ಶರೀರ ಬ್ರಹ್ಮರಥ ಅನಿಸ್ಕೊಂಡದ, ಆದ್ದರಿಂದ ಅದು ಪೂಜಿಸಲ್ಪಡ್ತದೆ. ಏನ್ ಶಾಸ್ತ್ರಾರ್ಥ ಚಿಂತನ, ಬ್ರಹ್ಮನಿಷ್ಠರ ಸಂಘ, ಸ್ವರೂಪ ಧ್ಯಾನ ಇವು ಒಂದಕ್ಕೊಂದು ಶ್ರೇಷ್ಠವಾದದ್ದು. ತತ್ವಜ್ಞಾನಿಗಳ ಸಂಘದಿಂದ ಅಜ್ಞಾನವು ನಷ್ಟವಾಗಿ ಹೋಗುವುದು. ಬ್ರಹ್ಮನಿಷ್ಠರ ಸಂಘದಲ್ಲಿ ಇದ್ರೂ ಮನಸ್ಸು ವಿಷಯಗಳ ಚಿಂತನೆಯೊಳಗೆ ತೊಡಗಿದ್ರೆ ಅಂತಹ ಸಂಘದಿಂದ ಪ್ರಯೋಜನ ಆಗುವುದಿಲ್ಲ. ಅಲ್ಲಿ ಏನ್ ನಡೀತೈತೆ ಅನ್ನೋದ್ರ ಬರೇ ವಿಷಯಗಳ ಕಡೆ ಲಕ್ಷ್ಯ ಇತ್ತಂದ್ರೆ ಅಂತಹ ಸಂಘ ಮಾಡಿ ಉಪಯೋಗ ಇಲ್ಲ. ನೀನು ಮನಸ್ಸು ಚಂಚಲ ಆಗದಂತೆ ಕೆಲವು ನಿಯಮಗಳನ್ನು ನಾವು ಪಾಲನೆ ಮಾಡಬೇಕಾಗುತ್ತೆ. ಯಾವನು ವಿವೇಕಿಯಾಗಿರುವನು ಅವನು ಪರರ ಧನವನ್ನು ಎಂದೂ ಅಪೇಕ್ಷೆ ಮಾಡುವುದಿಲ್ಲ. ಹೌದು, ಪರದ್ರವೇಶ ಲೋಷ್ಟವತ್. ಇನ್ನೊಬ್ಬರು ದುಡ್ಡಂದ್ರೆ ಮಣ್ಣು ಹೆಂಟಿ ಸಮಾನ ಅಂತ ತಿಳ್ಕೊ. ಪರದಾರೇಶು ಮಾತೃವತ್. ಇನ್ನೊಬ್ಬರ ಹೆಣ್ಮಕ್ಳಂದ್ರೆ ತಾಯಿ ಅಂತೆ. ಆತ್ಮವತ್ ಸರ್ವಭೂತೇಶು ಯಹ ಪಶ್ಯತಿ ಸಹ ಪಂಡಿತ ಅಂತ. ಹಿಂಗ ಯಾರು ಇರ್ತಾರ ಅವರು ಪಂಡಿತರು ಅಂತ. ನಮ್ಮಲ್ಲಿ ವಿವೇಕ ಬೇಕಲ್ಲ, ಅಂತ ಒಂದು ವಿವೇಕ ನಮ್ಮಲ್ಲಿ ಜಾಗೃತ ಆಗಬೇಕಲ್ಲ. ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲೀರಿ ನೀವು. ಅಂದಾಗ ನಿಮಗೆ ಈ ವಿಚಾರ ವಿವೇಕ ನಿಮ್ಮಲ್ಲಿ ಜಾಗೃತ ಆಕೈತಿ ನೋಡಿ. ಗಿಡ ಬಳ್ಳಿಗಿಂತ ಕಡೆಯಾದನಲ್ಲ ಅಂದ. ನದಿಗಳು ಗಿಡಮರಾದಿಗಳು ಪರೋಪಕಾರಕ್ಕಾಗಿ ಅದಾವು. ಏನ್ ತಾವು ಹಣ್ಣು ತಿಂತಾವನು ಗಿಡ ಅವು ಪರೋಪಕಾರಕ್ಕಾಗಿ ಅದಾವಿಲ್ಲ. ನದಿಗಳು ತಾವ ನೀರು ಕುಡಿತಾವನು. ಅವುಗಳಂತೆ ನೀವು ಏನಾರ ಸ್ವಲ್ಪ ಉಪಕಾರ ಮಾಡಕ್ ಕಲ್ತೀರಿ ಅಪ್ಪ, ಬರೇ ಇನ್ನೊಬ್ಬರಿಗೆ ಪೀಡ ಕೊಡುದು. ಹೌದಿಲ್ಲ? ಅದ್ರಾಗ ಮನುಷ್ಯ ಅಂತ ಡೇಂಜರಸ್ ಇದೆ. ಇನ್ನುಳಿದ ಪ್ರಾಣಿ ಅದು ಅವನೊಂದು ಗುಣಗಳು ಅದಾವ, ಒಳ್ಳೆ ಅದಾವಲ್ಲಿ. ಕಾಗಿ ಗುಣ ಕರ್ಕೊಂಡು ತಿನ್ನುವುದೈತಿ. ಯಾಕ್ರಿ? ಕತ್ತಿ ಗುಣ ದುಡ್ಡು ತಿನ್ನುವುದೈತಿ ಅದಕ್ಕೆ. ಹೌದಿಲ್ಲ? ಒಳ್ಳೊಳ್ಳೆ ಗುಣ ಅದಾವ ಅಲ್ಲಿ. ಹೌದಿಲ್ಲ? ಆ ಕಾಗಿ ಕೈದಕ್ಕಿಂತ ಕರು ಕಷ್ಟ ಕಾಣ ಅಂದಾನು. ಅದಕ್ಕಿಂತ ನಾವು ಐತಿ ಬರೇ ಆಯ್ತಾ ಎಲ್ಲಾರು ನೋಡುದು, ಮೋಸ ಮಾಡೋದು, ವಂಚನೆ ಮಾಡೋದು, ಇದೇ ಬುದ್ಧಿ ಐತಿ ನಾವು. ಹೋದಿಲ್ಲ? ಅವನು ಕಳ್ಕೋರು. ಒಳ್ಳೊಳ್ಳೆ ಪ್ರಾಣಿಗಳಲ್ಲಿ ಒಂದೊಂದು ಒಳ್ಳೆ ಗುಣಗಳದಾವ. ಎಲ್ಲ ಮನುಷ್ಯನಲ್ಲಿ ಎಲ್ಲ ಕೆಟ್ಟ ಗುಣಗಳು, ದುರ್ಗುಣ ಇಲ್ಲ, ಎಲ್ಲ ಇಲ್ಲಿ ಅದಾವ. ಎಲ್ಲ ಜಮ ಅದಾವ ಇಲ್ಲಿ. ಮನುಷ್ಯನ ಜನ್ಮ ಬಹಳ ಹೊಲಸ ಈ ಜನ್ಮ ಇದ.
ತಿಳ್ಕೊಂಡ್ರೆ ದೊಡ್ಡ ಲಾಭ ಇಲ್ಲಿ. ಇಲ್ಲಾಂದ್ರೆ ಇದರಂತ ಕನಿಷ್ಠ ಜನ್ಮನ ಯಾವುದಿಲ್ಲ. ಏನ್ ಕಮ್ಮಗಟ್ಟು ಕೂಳ್ ಮಾಡ್ಕೊಂಡು ತಿಂದು ಮೈಮ್ಯಾಗಟ್ಟು ಬೆಂಗು ಬೇಗಡಿ ಅಂತ ಅರಿವಿ ಹಾಕೊಂಡು ಪೂಜೆ ಮಾಡ್ತೇವಂತ ಅಡ್ಡಾಡಿದ್ರೆ ದೇವ್ರ ಪೂಜೆ ಮಾಡಿದಂಗೆ ಆತನ್ರಿ ಅದು. ಇದು ದೇವ್ರ ಪೂಜೆ ಅಂತ ಯಾವ ಧರ್ಮ ಗ್ರಂಥದಾಗ ಬರ್ದಾರ ತೆಗಿ ನೋಡೋಣ. ದೇವ್ರಂತ ಏನಾರ ಪೂಜೆ ಮಾಡ್ತೀಯನ? ದೇವ್ರ ಪೂಜೆ ಮಾಡ್ತೀವ? ನಿನಗೆ ಅನ್ಯವಾಗೈತೇನ ಅದು ದೇವ್ರು? ಅನ್ಯವಾಗಿದ್ದದ್ದು ಅದ ದೇವ್ರಲ್ಲ, ಅದ ದೇವರ ಪೂಜೆ ಅಲ್ಲ. ಭಿನ್ನ ಬಿಟ್ಟರ ಸರಿ ಏನುಂಟು ಕಾಣಿಸಲು ಬರಿದೆ ಅಂತ. ಎಲ್ಲ ಮೂರ್ಖತನ. ಅಂದಾಗ ನಿನಗ ನಿರಂತರ ದುಃಖ ನೀ ಅನುಭವಿಸ್ಬೇಕಾಗಿದೆ. ಅನ್ಯವಾಗಿ ಇನ್ನೊಂದು ದೇವ್ರೈತಿ, ಗುಡಿ ಗುಂಡಾರದಾಗ ದೇವ್ರೈತಿ ಅಂತ ತಿಳ್ಕೊಂಡವರು ಅದರ ಪೂಜೆ ಮಾಡೋದು ಇದನ್ನು ಮಾಡೋರು ಎಲ್ಲರೂ ಶಾಶ್ವತ ನರಕವಾಸಿಗಳು ಅಂದಾರ. ಯೋ ಅನ್ಯಾಂ ದೇವತಾಂ ಉಪಾಸತೆ ನಾಯಕ ನರಕಂ ಗತ್ವ ಕ್ಷುದ್ರ ಯೋನಿಷು ಜಾಯತೆ ಅಂತ. ಬಾಳ ಮತ್ತ ಹೀನ ಜನ್ಮಗಳಲ್ಲಿ ನೀ ತಿರುಗುತ್ತೆ. ಜನ ಒಂದನ್ನ ನೋಡಿ ಈ ಅಂತಾವ್. ಈಗಂತಿ ಪಾಸ್ ಯಾಕ್ರಿ? ಎಲ್ಲ ದೇವಸ್ಥಾನಗಳು ಫುಲ್ ಹೋಗವು. ಎಲ್ಲ ಹೋಗಿ ಎಲ್ಲ ಹೆಣ್ಮಕ್ಳಂತಿ ಅಲ್ಲೇ ಆ ಕಾಯಿ ಹೊಡ್ಸಿನಿ, ಕರ್ಪೂರ ಹೊಡ್ಸಿ ನಾವ್ ವ್ಯಾರ್ಥ. ನೀವು ಏನ್ ನೋಡ್ತಾರ ಹೆಣಗ್ಲ? ನೋಡಿ ಬಂದದನ್ನ ಅನುಭವ ಅದನ್ನ ತಿರುಗುದು ಹೋದ್ರು ಜನ್ಮ ಜನ್ಮ ಅಂತಾರ. ಅದನ್ನ ನೋಡಿ ನಾವು ಹೋಗಿದ್ವಿ ಅಂತ ಅವ್ ನೋಡಿ ಮತ್ತೆ ಹೋಗ್ತಾವ. ಹೌದಿಲ್ಲ? ಏನ್ ಮಾಡಿದ್ವಿ? ಏನ್ ಭೇಟಿ ಆದ ನಿನಗಲ್ಲಿ ದೇವ್ರು? ಹಿಂಗ ಹೋಗುದು ಜನ್ಮ ಜನ್ಮ ಅಂತ ತಿಳ್ಕೊಂತಾನೆ. ದೇವ್ರಂತ ಏನಾರ ಪೂಜೆ ಮಾಡಿ, ದೇವ್ರಂತ ಏನಾರ ಇಟ್ಟಿ, ದೇವ್ರ ಪೂಜೆ ಮಾಡ್ತಿ, ಎಂದು ಹೊಡಿಬೇಕಿದೆ ನಿಮಗೆ? ಆತ್ಮಜ್ಞಾನವನ್ನು ಪಡ್ಕೊಳ್ಳೋದಾಗ್ಲಿಲ್ಲ ಅಂದ್ರೂ ಅದಕ್ಕೆ ಸಾಧನೀಭೂತವಾದಂಥ ಕ್ರಮದಾಗರ ತೊಡಗಬೇಕಿಲ್ಲ. ಅದು ಆಗುದಿಲ್ಲ ಅಂದ್ರೆ ಹೆಂಗ್ರಿ? ಪೂರ್ಣ ಸ್ಥಿತಿಯನ್ನು ಹೊಂದಾನ ಆಗ್ಲಿಕ್ಕೆ ಅದಕ್ಕೆ ಸಾಧನೀಭೂತವಾದಂಥ ಕ್ರಮ. ಇನ್ನೊಬ್ಬರಿಗೆ ಹಿತ ಮಾಡಕ್ ಕಲೀರಿ ನೀವು. ಏನ್ ಅದ ದೇವ ಪೂಜೆ. ಏನಕೇನ ಪ್ರಕಾರ ಏನು ಯಶಕಶಾಪಿ ದೇಹಿನ ಸಂತೋಷಂ ಜನಯೇತ್ ಪ್ರಾಜ್ಞಸ್ತದೇವ ಈಶ್ವರ ಪೂಜನಂ ಅಂತ. ಇದೇ ತದೇವ ಅಂತ ಇದೇ ದೇವರ ಪೂಜೆ ಅಂದ್ರೆ. ಉಳ್ಕಿದ್ದು ಯಾವ ಅದ್ರ ಉಪಯೋಗ ಇಲ್ಲ ನೀವು ಮಾಡೋದೆಲ್ಲ. ಅದರಿಂದ ಯಾವ ಫಲಾನೂ ನಿನಗೆ ಸಿಗುದಿಲ್ಲ. ನೀ ಅಭಿಷೇಕ ಮಾಡಿನೇ, ಸುಡ್ಗಾಡಿ ಏನ್ ಮಾಡಿನೇ, ಅವ್ರ ಗಂಟುಗಾಡ್ರ ಅವ್ರು. ಯಾಕ್ರಿ? ನಿನಗೆ ಉಬ್ಬಿ ಹೆಚ್ಚಕಾರ ನಿನಗೆ ಅಭಿಷೇಕ ಮಾಡ್ರಪ್ಪ, ನೀ ಎಷ್ಟದ್ ಮಾಡ್ತಿ, ನಿನಗೆ ಪುಣ್ಯ ಆಕೈತಿ ನಿನಗೆ. ಅವರು ಬಾಯಿಲೆ ಅಂದಾಡು ಯಾಕ್ರಿ? ನಿನಗೆ ಹಂಗಾಗಿ ಹಿಂಗಾಗಿ ಹೊಗಳಿದ ಕೂಲೆ ನಿನಗೆ ಬಂದಂಗ ಆಕೈತೇನ ಅವ್ರಿಗೆ? ಯಾಕ್ರಿ? ಅವರೆಲ್ಲ ನಿನಗೆ ಗಂಟೆಲ್ಲ ಎಬಸ್ಕೊಂಡು ನೀವು ಒಂದೆರಡು ಹೊಗಳಿಸಿದ ನೀನು ಉಬ್ಬಿಸಿ ಕಳಿಸಿಬಿಡ್ತಾರೆ. ಬಂದ್ಬಿಡ್ತೈತೆ ನಿನಗೆ. ಏನ್ ದೋಷ ಹೊಕ್ಕವು ನಿನಗೆಲ್ಲ, ಪಾಪಗಳು ಹೊಕ್ಕವು. ಎಲ್ಲಿ ಹೋಗ್ಬೇಕ್ರಿ? ಅದ ನೀನು ಅಭಿಷೇಕ ಮಾಡಿದಿರಿ ಹೋತ್ ನಮ್ಮ ಪಾಪ ಅಂತ. ಎಲ್ಲಿ ಬಸವನಿಗೆ ಮಾಡಿದ ಅದೇನು ತಿಂತೈತೆ? ಅದಕ್ಕೆ ಅಭಿಷೇಕ ಹರ್ಕತ್ತೈತೆ ಅದಕ್ಕೆ? ಯಾಕ್ರಿ? ಬೇಕಾಗೈತೆ ಅದಕ್ಕೆ? ನೀವು ಗಂಟುಗಾಡ್ರಿ ಎಬಸ್ಕೊಂಡು ಹೋಗ್ತಾರ. ಇದು ಏನ್ ಹೊಳಿಬೇಕಲ್ಲ? ಇದು ಎಷ್ಟು ಜನ್ಮಕ್ಕೆ ಹೊಳಿಬೇಕು? ನಾವು ಇದನ್ನ ಮಾಡ್ಕೊಂತ ಬಂದೇವೆ ನಾವು ಜಗತ್ತೆಲ್ಲ. ಏನ್ ಎರಡನೇದವ್ರ ಹಿತ ಮಾಡಾಕಲಿ ನೀವು. ಏನ್ ನಿಮ್ಗ ಫಲಾಪೇಕ್ಷೆ ಇರ್ಲಿಲ್ಲ ಅಂದ್ರೆ ಅಂತಃಕರಣ ಸ್ವಚ್ಛಕತಿ. ಫಲಾಪೇಕ್ಷೆ ಇದ್ರೆ ಇಚ್ಛಿತ ಫಲಗಳು ಸಿಗ್ತಾವ. ಏನ್ ಆ ಕಲ್ಲು ಕಟ್ಟಿಗೆ ನಡ್ಕೊಂಡ್ರೆ ಏನಾಕೈತ್ರಿ? ವ್ಯಾರ್ಥಗಲ್ಲ. ಅದಕ್ಕೆ ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರ್ದಂತ ಅವಾಗ ಹೇಳ್ಯಾರ ಅವರು ಕನಕದಾಸರು. ಏನ್ ಮಾಡಿದವ್ರು ಏನಾಗೈತೆ ನೋಡ, ಹೋಗಿ ಅವನ ಸಂಕಟ. ಇಷ್ಟೆಲ್ಲ ದೇವ್ರ ದಿಂಡ್ರು ನೋಡ್ಕೋತೇವಂತೀರಿ, ನಮ್ಮ ಮನೆ ದೇವರು ಇವುದ ಅಂತ ಶ್ರಾವಣ ಮಾಸದಾಗ ಹಂಗ ತಿರುಗ್ತಾರೆ. ಹೌದಿಲ್ಲ? ಮೂರ್ಖರು ಅಂದಾರ ಅವ್ರಿಗೆ. ದೇವ ಕಿಡ ಹೈ ತಿಕಡ ಹೈ ಮಣುಮ್ ಡೋಂಗರ್
ಪ್ರತಿಷ್ಠಾತ್ ಮೂರ್ಖಾನು ಅಂತ. ಮೂರ್ಖರು. ದೇವ್ರ ಅಲ್ಲಿ ಗುಡಿ ಆಗದಾನ, ಮೇ ಆಗದಾನ, ಗುಡ್ಡದಾಗದಾನ. ನೀವು ತಿರುಗ್ತಾರ. ಶಾಣ್ಯಾರ ಅನ್ಯವಾಗಿ ಎಲ್ಲಿ ಹುಡುಕಾಕ್ ಹೋಗುದಿಲ್ಲ. ತನ್ನಲ್ಲೇ ಐತಿ, ತನಗೆ ಬೇಕಾದತ್ತೆ ಅನ್ಕೊಂಡ ಯಾಕ ತಿರುಗ್ತಾನ್ರಿ ಅವ? ಶಾಣೆ ಆದವ. ಬಿಣ್ಣ ಬಿಟ್ಟರ ಸಲೀನುಂಟು ಕಾಣಿಸಲು ಬರಿದೆ. ದನೂ ಆತಿಲ್ಲ ಬೇರೆ ಕಡೆ ಹುಡುಕಿದ್ರೆ. ನಿನ್ನ ಬಿಟ್ಟು ಅನ್ಯದ್ರಾಗ ಹುಡುಕಿದ್ದನ್ನೋದು ನೀ ಕೆಲ್ಸಿದ್ದು. ನಿನ್ನ ಇದ್ದದ್ದನ್ನು ಮರ್ತ ಅದಲ್ಲ. ನಿನ್ನೊಳಗುವುದು ಸತ್ಯ ಪದ, ನಿತ್ಯ ಪದ, ಅದನ್ನು ಅನುಭವದಿಂದ ನೋಡು ಅಂದ. ನಿನ್ನೊಳಗಂದ್ರೆ ಈ ಶರೀರದೊಳಗಲ್ಲ, ನೀನಂದ್ರೆ ಇದಲ್ಲ. ಮೊದಲು ನೀನ್ ಯಾರನ್ನು ತಿಳ್ಕೊ. ಎಲ್ಲವನ್ನ ಅರಿತಕ್ಕಂತಹ ಅರು ನೀನು, ಯಾವಾಗಲೂ ಇರ್ತಕ್ಕಂಥ ಇರು ನೀನು, ಆನಂದ ಸ್ವರೂಪ ನೀನು ಅನ್ನೋದು. ನಿನ್ನ ಬಿಟ್ಟು ಅನ್ಯವಾಗಿ ಹುಡುಕಿದ್ರೆ ಏನ್ ಸಿಗ್ಬೇಕಾದ ಹೇಳಿ? ಜಡನನ ಅದ್ರ ತೋರಿಕೆ ಒಳಗೆ ಏನಾರ ಹುಡುಕ್ಯಾಡ ಸಿಗ್ತತೆ. ನಾನು ಇರುವಿಕೆಯಲ್ಲಿ ಸಿಗ್ಬೇಕು. ನೀನು ತೋರಿಕೆ ಅದು ಇದಕ್ಕಿದ್ದಂಗೆ ಇರುವುದಿಲ್ಲ, ವಿಕಾರ ಆಗಿ ನಾಶ ಆಗಿ ಹೋಗೋದು. ಅದು ದೇವರಲ್ಲ. ಅದು ಪ್ರತ್ಯಕ್ಷ ಆಗು ಯಾವ ದೇವರಲ್ಲ. ದೇವಿ ಪ್ರತ್ಯಕ್ಷ ಆದ್ಲು, ದೇವರು ಪ್ರತ್ಯಕ್ಷ ಆಗುದು ಎಲ್ಲ ಸುಳ್ಳು. ಅದು ಭ್ರಾಂತಿ ನಿನಗದ. ದೇವರು ಎಂದೂ ಪ್ರತ್ಯಕ್ಷ ಆಗುದು, ಪ್ರತ್ಯಕ್ಷ ಆಗುದು ದೇವರು ಅಲ್ಲ. ಮಾಯಾ ಅದು ತೋರಿಕೆ. ಪ್ರತ್ಯಕ್ಷ ಆಗುವ ಎಲ್ಲ ಪಿಶಾಚಿಗಳು ಪ್ರತ್ಯಕ್ಷಕ್ಕಾವ, ದೇವತೆಗಳು ಪ್ರತ್ಯಕ್ಷಕ್ಕಾವ. ದೇವರು ಎಂದೂ ಪ್ರತ್ಯಕ್ಷ ಆಗುದು. ಇಂದ್ರಿಯಗಳ ಗೋಚರ ಆಗುವುದು ಎಲ್ಲ ಅವು ನಾಶ ಆಗಬೇಕು. ನಾವು ಅವಕ್ಕ ದೇವ್ರಂತ ನೀ ತಿಳ್ಕೊಂಡು ಕುಂತೀಯ. ಅವೆಲ್ಲ ನಿನ್ನ ಜನರ ಅಜ್ಞಾನವನ್ನು ಮತ್ತಷ್ಟು ಗಟ್ಟಿಗೊಳಿಸ್ತಾವು. ಬರೇ ಅದನ್ನ ಮಾಡ್ಕೊತ ಕುಂದಿರ್ತೀನಿ. ಹೌದಿಲ್ಲ? ಹೆಣ್ಣದೇವ್ರೈತೆ, ಗಂಡದೇವ್ರೈತೆ, ಇಲ್ಲದ ಭಾವನೆಗಳನ್ನು ಈ ಒಂದು ಗುಂಪಿನವ್ ಮತ್ತೊಂದು ಗುಂಪಿನವಾಗ ಇಲ್ಲ ಅವು. ಹೌದಿಲ್ಲ? ಮುಸಲ್ಮಾನರಿಗೆ ಅದು ಎಲ್ಲಿದಾವ್ರಿ? ಕ್ರಿಶ್ಚಿಯನ್ರಿಗೆ ಎಲ್ಲಿದಾವು? ನೀವೊಂದು ಖಂಡದವ್ ಮಾಡ್ಕೊಂಡು ಕುಂತಿ. ಗಣಪತಿ ಅದಾನ, ದೇವಿ ಅದಾಳ, ದ್ಯಾಮವ್ವ, ದುರ್ಗವ್ವ ಅದಾವ. ಮತ್ತೊಂದು ಇದ್ರವ್ರಿಗೆ ಇಲ್ಲೇ ಇಲ್ಲವ, ಜನಾಂಗದವ್ರಿಗೆ ಎಲ್ಲಿದಾವ್ರಿ ಅವು? ಅದಕ್ಕೆ ವಿವೇಕ ನಮ್ಮಲ್ಲಿ ಜಾಗೃತ ಆಗ್ಬೇಕು ನೋಡ್ರಿ. ಇಲ್ಲ ಅಂದ್ರೆ ಇದ್ರಾಗ ಹೋಗುದು ನೀ ಇದೇ ಅಜ್ಞಾನದೊಳಗೆ ಬಿತ್ತು. ನಿನ್ನ ಸ್ವರೂಪದ ಜಾಗೃತಿಯನ್ನು ಮಾಡಿಕೊಂಡಾಗ ಅಲ್ಲಿ ಮೂರು ಲೋಕದ ನಮ್ಮಪ್ಪ ನಮ್ಮವ್ವಗಳು ಯಾರೂ ಇರುವುದಿಲ್ಲ. ಜ್ಞಾನ ಮಾಡ್ಕೊಂಡು ಅಜ್ಞಾನದೊಳಗಿನ ಕಾರ್ಯದೊಳಗೆ ಬಿದ್ದು ಹೊಳ್ಳೆಯಾಡ್ಲಿಕ್ಕತ್ತಿ ನೀನು. ಇದರಿಂದ ಯಾವಾಗಪ್ಪ ನೀನು ಮಹಾತ್ಮರು ಎಚ್ಚರಗೊಳಿಸ್ಕೊತ ಬಂದಾರ. ಈ ತೋರ್ ಎಡಬಹುದು ನೀ ಅದನ್ನು ನಂಬಕ್ ಹೋಗ್ಬಿಡ. ಇದಕ್ಕೆಲ್ಲ ಸಾಕ್ಷಿಯಾಗಿ ಐತಿ ನಿನ್ನ ಸ್ವರೂಪ. ನೀ ಕಾಯಂ ಇರಾವ. ಅವು ಯಾವ ಕಾಯಂ ಇರುದಿಲ್ಲ. ಅವು ಜಡ ಅದಾವು. ನಿನ್ನಿಂದ ಅವು ಅರಿವಿಸ್ಕೊಳ್ತಾವ. ನಮ್ಮಿಂದ ತಿಳಿಸ್ಕೊಳ್ಳೋ ದೇವ್ರ ಹೆಂಗಕ್ಕಾವ ಹೇಳವು? ನಮ್ಮಿಂದ ಯಾವ ತಿಳಿಸ್ಕೊಳ್ತಾವ ಎಲ್ಲ ಜಡ ಅದಾವ. ಅವು ಅನಿತ್ಯವಾದದ್ದು, ದುಃಖ ಕೊಡ್ತಾವ. ನಮ್ಗೆ ಯಾವ ಸುಖ ಶಾಂತಿಯನ್ನು ಕೊಡುದಿಲ್ಲ. ಅದಕ್ಕೆ ಅವನ್ನೆಲ್ಲ ಬಿಡು. ಅರುವಲ್ಲದುದನು ಜಡವೆಂದು ಬಿಡುವನೇ ಜಾಣರ ದೇವ ಅಂತ. ಅವು ಶಾಣ್ಯ. ಅರಿವಿಸ್ಕೊಳ್ಳೋದು ಯಾವುದೋ ದೇವ್ರಲ್ಲ. ನೀ ಇಟ್ಟ ದೇವರು ನಿನ್ನ ತಿಳಿತೈತೋ, ನೀ ಅದನ್ನ ತಿಳಿತೀಯೋ? ನಮ್ಮಿಂದ ಅರಿವಿಸ್ಕೊಳ್ಳೋದು ನಮಗೇನ್ ಕೊಡ್ತೈತೋ ಹುಚ್ಚ? ಇಷ್ಟು ಗೊತ್ತಾಗುದಿಲ್ಲ ನಿನಗೆ. ಅರುಗೇಡಿ. ಅದಕ್ಕೆ ಅರು ಐತೆನ? ನಿನ್ನನ್ನು ತಿಳಿಯುವ ಸಾಮರ್ಥ್ಯ ಅದಕ್ಕೆ ಐತೆನ? ನೀನ ಅದನ್ನು ತಿಳಿತಿ. ಆ ತಿಳಿಸ್ಕೊಳ್ಳೋ ವಸ್ತು ಅದು ಜಡ. ಜಡವಾದದ್ದು ನಿನಗೇನು ಕೊಡ್ತೈತೆ? ಅದಕ್ಕೆ ದೇವರಂತ ಇಟ್ಕೊಂಡ್ಕೊಂಡು ಅವನು ಹುಟ್ಟಿಸ ಕಲ್ಪನಾದಾಗ ಹುಟ್ಟಿಸಿದ್ವು ದೇವರೆಲ್ಲ. ದೇವರನ್ನು ಕಲ್ಪಿಸಲಿಕ್ಕೆ ಬರೋದಿಲ್ಲ. ಕಲ್ಪನೆಗೆ ಬಂದದ್ದು ಯಾವುದು ದೇವರಲ್ಲ. ಅದು ನಿಮ್ಮ ದೇವರು ದಿನರು ಎಲ್ಲ ಕಲ್ಪಿಸಿದ್ವು. ಹೌದಿಲ್ಲ? ಕಲ್ಪನಾ ಮಾಡಿ ತಯಾರು ಮಾಡ್ಕೊಂಡು ಕುಂತೀವಿ ಅವನು ದೇವರದವ. ಈ ದೈತ್ಯಾಗ ಎಲ್ಲಿದಾವ್ರಿ ಇವೆಲ್ಲ? ಈ ದೈತ್ಯದಾಗ ಎಲ್ಲಿದಾವ? ಎಚ್ಚರಿಕೆಯಾಗಿ ಕಲ್ಪನಾ ಮಾಡ್ಕೊಂಡು ಕೂತೀನಿ. ಈ ದೈತ್ಯದಾಗ ಎಲ್ಲ ಅಡಿಗೆ ಹೋಗ್ಯಾವಿಲ್ಲ. ನೀ ಎದೆಯಲ್ಲಿ ಆ ದೇವ್ರಲ್ಲಿ ಅದಾವ. ನೀ ಹೆಂಗೆ ಕಾಯಂ ಇದೀ ಹಂಗೆ ದೇವ್ರ ಕಾಯಂ ಅದಾವ. ಒಂದು ಅವಸ್ಥೆ ಒಳಗಷ್ಟ ಅವು ನೀವು ಕಲ್ಪಿಸ್ಕೊಂಡಾಗ. ಮತ್ತೊಂದು ಅವಸ್ಥೆ ಒಳಗೆ ಎಲ್ಲಿದಾವ್ರಿ ಅವು? ಅದಕ್ಕೆ ವಿಚಾರ ಕಡೆ ಎಲ್ಲ ಮುಖ ಕೊಡ್ರಿ. ಎಲ್ಲಾರು ಮಾಡ್ತಾರ ಬೆನ್ನು ಹತ್ತಾಕ್ ಹೋಗ್ಬಾರ್ದು. ಅದಕ್ಕೆ ಬಳ್ಳಿ ಗೂಡರು ಕೂಡಿ ಹಳ್ಳವನ್ನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶ ಇಲ್ಲದಿರಿ ಎಲ್ಲಿ ಅದು ಮುಕ್ತಿ ಸರ್ವಜ್ಞ ಅಂತ ಹೇಳ್ಯಾರ. ಅದಕ್ಕೆ ಒಳ್ಳೆಯ ಗುರುವಿನ ಮಾರ್ಗದರ್ಶನ ನಮ್ಗೆ ಸಿಗ್ಲಿಲ್ಲ ಅಂದ್ರೆ ಹಿಂಗ ಹೋಗುದ. ನಾವು ಒಬ್ಬರನ್ನ ಕಂಡು ಒಬ್ಬರು. ಅದಕ್ಕೆ ನಿಜವನ್ನ ತಿಳ್ಕೋರಿ. ಮಹಾತ್ಮರ ದರ್ಶನ ಮೇಲೆ ಮಾಡ್ಕೊಂತ ಒಂದ ನಿಜವಾದದ್ದು ಯಾವ್ದು ಅನ್ನೋದು ನಮಗೆ ಹೊಳಿತೈತಿ. ಬಿಡನ್ರಿ.
हम्म. मलका जी